सूरयः तेजोवारिभृतां यथा विनिमयो यत्र त्रिसर्गो मृषा धाम्नास्मेन सदा निरस्तकुहकं सत्यं परं धीमहि सृष्टिस्थित्यप्ययेहानेतिदुषितमो बन्धमोक्षाश्च यस्मात् तस्य श्रीब्रह्मरुद्रप्रभृति सुरनरद्वीषशत्रुत्मकस्य विष्णो व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम् विषयाभिनिवेशेन नात्मानं वेद नापरं वृक्षजीविकया जीवन् व्यर्थं ग्रस्तः ಗ್ರಸ್ತವಯಾಹ ಶ್ವಸನ್. ಗ್ರಸ್ತವಯಾಹ ವಯಸ್ಸೆಲ್ಲ ಹಾಳು ಮಾಡ್ಕೋತಾನೆ, ವ್ಯರ್ಥವಾಗಿ ಬದುಕ್ತಾನೆ, ಬರೀ ಉಸಿರಾಡ್ತಾನೆ ಅಷ್ಟೇ ಹೊರತು ವೃಕ್ಷ ಜೀವಿಕೆಯ ವೃಕ್ಷದ ಜೀವನ ಆಯ್ತು. ಹಾಗೆ ತಾನು ತಿನ್ನಾಗಿಲ್ಲ, ಫಲ ಬಿಟ್ಟಿದ್ದೇನೆ ತಾನೇ ತಿನ್ನಾಗಿಲ್ಲ, ತಾನು ಸಂಪಾದನೆ ಮಾಡಿದ ತಾನೇ ಅನುಭವಿಸೋದಿಲ್ಲ, ಆ ರೀತಿಯಾಗಿ ಸಾಯ್ತಾನೆ. ಯಾತಕ್ಕೆ? ವಿಷಯ ಅಭಿನಿವೇಶೇನ, ವಿಷಯಗಳ ಬಗ್ಗೆ ಭಾರಿ ಆಸಕ್ತನಾಗೋದ್ರಿಂದ. ನಾತ್ಮಾನಂ ವೇದ ನ ಅಪರಂ, ತನ್ನನ್ನು ತಿಳಿಯೋದಿಲ್ಲ, ದೇವರನ್ನು ತಿಳಿಯೋದಿಲ್ಲ, ಬರೀ ಬದುಕಿಗೋಸ್ಕರವಾಗಿ ವ್ಯರ್ಥವಾಗಿ ಬದುಕ್ತಾನೆ. ಏನ ಶಾಪಗೆ ಏನಿಲ್ಲ, ಅದೊಂದು ರೀತಿ ಪರೋಪಕಾರ ಅಷ್ಟೇ. ಅದು ದೃಷ್ಟಾಂತ ಅಷ್ಟೇ. ದೃಷ್ಟಾಂತಕ್ಕೆ ಯಾವುದು ಕಲ್ಲು ಕೂತಾರೆ, ಕಲ್ಲಿಗೇನು ಶಾಪ ಇಲ್ಲ. ಆ ದೃಷ್ಟಾಂತ ಅಂದರೆ ಅದೇ ರೀತಿಯೇ ಒಳ್ಳೆಯದಕ್ಕೆ ಸಾಮಾನ್ಯ ತಗೊಳ್ಳೋದನ್ನು. ಪರೋಪಕಾರ ಎಷ್ಟು ಮಾಡುತ್ತೆ ಅಂದರೆ ತಾನು ಸ್ವಲ್ಪ ಇಟ್ಕೊಂಡು ಕೊಡೋದಿಲ್ಲ, ಎಲ್ಲರೂ ಕೊಟ್ಬಿಡುತ್ತೆ. ಅದು ದೃಷ್ಟಾಂತ ಕೊಡ್ತಾರೆ. ದೋಷಿ ಯಾವುದೇ ಒಂದು ವಸ್ತು, 24 ಗುರುಗಳ ಕಥೆ ಹೇಳ್ತಾರಲ್ಲ, ಒಬ್ಬ ವೇಷೆಯಿಂದ ಕಲ್ತಿದ್ದೇನೋ, ಜೀವನ ಎಷ್ಟು ಹಾಳು ಮಾಡ್ಕೊಂಡೇ ಬಂದು ಕಲ್ತೆ, ಅದನ್ನು ಅರ್ಥ ಮಾಡಿಕೊಂಡ್ರೆ ಅವ್ರೇನು ಶಾಪ ಇತ್ತು ಆ ವಿಚಾರ ಪ್ರಶ್ನೆ ಬೇರೆ. ನಾವು ಕಲಿಬೇಕಾದ ಪದಾರ್ಥ ಇಷ್ಟು ಅಂತ. ದೃಷ್ಟಾಂತಗಳು ಯಾವಾಗಲೂ ಅಷ್ಟಕ್ಕೆ ಲಿಮಿಟ್ ಮಾಡಬೇಕು. ದೋಷಿಣೋ ಗುಣವತ್ವೇನ ಶ್ರೂಯಂತೆ ವಿಷಯ ಸದಾ ಅಸತಾಂ ಸಂಗತೇಸ್ತೇಷು ದೋಷಾಃ ಶ್ರೋತುಂ ಸುದುರ್ಲಭಾಃ. ನಿತ್ಯ ನಡೆಯೋದಿವೆಲ್ಲ. ದೋಷಿಣೋ ಗುಣವತ್ವೇನ ಶ್ರೂಯಂತೆ ವಿಷಯ ಸದಾ. ಕೆಟ್ಟ ವಿಷಯ ಸುಖಗಳೆಲ್ಲ ಕೆಟ್ಟವರು ಸಹವಾಸ ಮಾಡೋದ್ರಿಂದ ಗುಣ ಅಂತ ಕಳಿಸ್ತದೆ. ಸಿನಿಮಾ ನೋಡೋದೇ ಇಲ್ವಾ? ಗೊತ್ತಿಲ್ವಾ? ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕುಡೋದೇ ಇಲ್ವಾ? ಈ ರೀತಿ ಮಾಡಿ ಮಾಡಿ ಏನು ಮಾಡಿಬಿಡ್ತಾರೆ, ಅವನ್ನ ಒಡಿ ಇಲ್ಲದ ಅಭಿರುಚಿ ದುಸ್ಸಂಗದಿಂದ ಅನಾಹುತ ಇದೆ. ಆಮೇಲೆ ಅಸತಾಂ ಸಂಗತೇಸ್ತೇಷು ದೋಷಾಃ ಶ್ರೋತುಂ ಸುದುರ್ಲ. ಅದು ತಪ್ಪು ಅಂತ ಹೇಳೋರೇ ಇಲ್ಲ. ಕುಡಿತೀಯ ಕುಡಿ, ಲೈಟಾಗಿ ಕುಡಿ ಅಂತ ಹೇಳೋದು, ಜಾಸ್ತಿ ಕುಡಿ ಅವ್ರಿಗೇನು ಗೊತ್ತೇ ಇಲ್ಲ. ಅವರೆಲ್ಲ ಗೈಡ್ಗಳೇ ಬಿಡ್ತಾರೆ ಎಲ್ಲ. ಯಾರನ್ನು ಗೈಡೆನ್ಸ್ ತೊಗೊಳ್ಬೇಕು, ಯಾರಿಂದ ಅಂತ ಕೂಡ ಗೊತ್ತಾಗೋದಿಲ್ಲ. ಇವತ್ತೇನು ನಡೀತಾ ಇದೆ ಎಲ್ಲ ಕಣ್ಣಿಗೆ ಕಟ್ಟಿದಾಗಿರುತ್ತೆ. ಅಥವಾ ನಿತ್ಯ ಗುಣಧ್ಯಾನ ತದ್ಗುಣೇ ಪ್ರೀತಿಮಾನ್. ನಿತ್ಯ ಅದನ್ನೇ ನೋಡಿ ನೋಡಿ ಬಿಟ್ಟು ಅಡಿಕ್ಟ್ ಆಗಿಬಿಡ್ತಾನೆ. ಬರ್ತಾ ಮೊದಲು ಬೇಡ ಅಂದವನು ಏನು ಮಾಡ್ತಾನೆ, ಕೊನೆಗೆ ಬಿಡಲಾರದಷ್ಟು ಹೊಂದ್ಕೊಂಡ್ಬಿಡ್ತಾನೆ. ಅವನಿಗೆ ಹೇಳಿದವನೇ ಬೇಡ ಅಂದರೆ ಬಿಡೋದಿಲ್ಲ, ಆ ಸ್ಥಿತಿ ಬಂದುಬಿಡ್ತಾನೆ. ಗುಣಧ್ಯಾನ ತದ್ಗುಣೇ ಪ್ರೀತಿಮಾನ್ ಭವೇತ್. ಅಲ್ಲಿ ಗುಣ ಇಲ್ಲ, ಗುಣ ಅಂತ ತಿಳ್ಕೊಬಿಟ್ಟು ಅವೆಲ್ಲ ಕೂಡ ಕೊಲ್ಲೋ ಪದಾರ್ಥಗಳು. ಅದನ್ನು ಭಾರಿ ಅತ್ಯಂತ ಹಿತ ಅಂತ ಭಾವಿಸ್ಬಿಟ್ಟು ಹಾಳಾಗ್ತಾನೆ. ಪ್ರೀತಿಮಾನ್ ಭವೇತ್ ಅತಃ ತತ್ರ ಭವೇತ್ ಕಾಮಃ. ಇದೆಲ್ಲ ಸಂಗಾತ್ ಸಂಜಾಯತೆ ಕಾಮ, ಅದರ ಪ್ರೋಸೆಸ್ ಇದೆಲ್ಲ. ದುಷ್ಟರ ಸಹವಾಸ ಸಂಗಾತ್ ಸಂಜಾಯತೆ ಕಾಮ. ದುಷ್ಟರ ಸಹವಾಸದಿಂದಾಗಿತ್ತೆ ಕೆಟ್ಟ ಕಾಮನೆಗಳು ಬರುತ್ತೆ. ಅತಃ ತತ್ರ ಭವೇತ್ ಕಾಮಃ ಕಾಮಿನಂ ಕಲಿರಾವಿಷೇತ್. ಆಗ ಕಲಿ ಪ್ರವೇಶ ಮಾಡ್ತಾನೆ, ಅವನಿಗೊಂದು ಜಾಗ ಬರಲಿಕ್ಕೋಸ್ಕರ. ಅತಸ್ತತ್ರ ಅಧರ್ಮಾಜ್ಞಾನ ರೂಪೇಣ ಕಲಿನಾ ಆವಿಷ್ಟದೇಹಿನಃ. ಕಲಿ ಬಂದಿದ್ದು ಹೇಗೆ ಗೊತ್ತಾಗಬೇಕು ನಮಗೆ ಅಂತ ಪ್ರಶ್ನೆ. ಈಗ ಅಜ್ಞಾನ ಅಧರ್ಮ ರೂಪೇಣ, ಅಧರ್ಮ ಮಾಡ್ಲಿಕ್ಕೆ ಹೊಟ್ಟಿವೆ ಅಂದರೆ ಕಲಿ ಪ್ರವೇಶ ಮಾಡಿದ್ದಾನೆ ಅಂತ ಅರ್ಥ. ಅಜ್ಞಾನ ಬಂತು ಅಂದರೆ ಕಲಿ ಪ್ರವೇಶ ಮಾಡಿದ್ದಾನೆ ಅಂತ ಅರ್ಥ. ಅದು ಕಲಿ ಡೈರೆಕ್ಟ್ ಕಾಣೋದಿಲ್ಲ. ಸೂರ್ಯ ಮುಳುಗಿದ ಅಂತ ಯಾವಾಗ ಗೊತ್ತಾಗುತ್ತೆ? ಕತ್ಲಾದ ಅಷ್ಟೇ. ಅದೇ ರೀತಿಯಲ್ಲಿ ಕಲಿ ಪ್ರವೇಶ ಮಾಡೋದಾದ್ರೆ ಹೀಗಾಗಿಬಿಡತ್ತೆ. ಅಧರ್ಮಾಜ್ಞಾನ ರೂಪೇಣ ಕಲಿನಾ ಆವಿಷ್ಟ ದೇಹಿನಃ ಸತ್ಸು ಕ್ರೋಧ. ಏನಾಯ್ತು ಈಗ? ಯಾರ ಮೇಲೆ ಕೋಪ ಬರಬೇಕಾಗಿತ್ತು? ದುಷ್ಟರ ಮೇಲೆ ಅಲ್ಲ, ಸಜ್ಜರ ಮೇಲೆ. ಬೇಡ ಅಂತ ಹೇಳಿದ್ರೆ ಸಿಟ್ಟು ಬರುತ್ತೆ ಅವನಿಗೆ. ಏನು ಹೇಳ್ತೀರಿ ಈಗಲ್ಲ ಅಂತೇಳಿ ಎಷ್ಟೋ ಜನ ಕುಡಿಯೋಕೆ ಅದು ಕೊಂದವ್ರಿದ್ದ ಅಂತ. ಕುಡಿಯೋಕೆ ದುಡ್ಡು ಕೊಡಲಿಲ್ಲ ಅಂತ ಕೊಂದು ಬಿಡೋದು. ಅದು ಯಾವುದು ಕುಡಿಯೋದು ದೊಡ್ಡದೋ ಕೊಲ್ಲೋದು ದೊಡ್ಡದೋ? ಎಷ್ಟು ಮೂರ್ಖತನ ಬರುತ್ತೆ ಅಂದರೆ ವಿವೇಕ ಕಳ್ಕೊಂಡ್ಬಿಡ್ತಾರೆ. ಅದೇ ಬುದ್ಧಿ ನಾಶಾತ್ ಪ್ರಣಶ್ಯ. ಬುದ್ಧಿ ಹೋಗೋದ್ರೆ ನಾಶ, ಹಾಳಾಗಿ ಹೋಗಿಬಿಡ್ತಾರೆ. ಮುಂದೆ ಹೇಳ್ತಾರೆ ಕಲಿ ಅಂದರೆ ಕಲಹ.
ಕಲಿ ಬರೋದು ಹಾಗೆ ಕಲಿ ಯಾವುದೇ ಒಂದು ಜಡವಸ್ತು ತಾನಿಷ್ಟಾನೆ ಕೆಲಸ ಮಾಡೋದಿಲ್ಲ. ಅದಕ್ಕೊಂದು ಅಭಿಮಾನಿ ದೈತ್ಯ ಇರಬೇಕು. ಒಳ್ಳೆಯದಕ್ಕೆಲ್ಲ ಅಭಿಮಾನಿ ದೇವತೆ ಇರಬೇಕು. ಕೆಟ್ಟದ್ದಕ್ಕೆಲ್ಲ ಗೂಂಡಾಗಿ ಹೆಡ್ಡಿರ್ತಾರಲ್ಲ ಹಾಗೆ. ಗೂಂಡಾಗ ಒಂದು ಆಫೀಸು, ಅವನಿಗೊಂದು ಹೆಡ್ಡು. ಅದೇ ರೀತಿಯಲ್ಲಿ ಅದು ಬರೀ ಆಫೀಸೇ ಕೆಲಸ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ನಾವೇನು ಮಾಡೋಕ್ಕಾಗತ್ತೆ ಕಲಿಯುಗತ್ತ ಅಂತ ಹೇಳಿಲ್ಲ. ಈಗ ಕತ್ಲಲ್ಲಿ ಏನು ಕಾಣೋದಿಲ್ಲ ಅಂದರೆ ಕತ್ಲ ಅರ್ಥನೇ ಅದು. ಆದ್ದರಿಂದ ನಾವೇನು ಇದ್ದು ನಮಗೆ ಬೇಕು ಅಂದರೆ ಬೆಳಕಿಟ್ಕೊಂಡು ನಮ್ಮ ವ್ಯವಸ್ಥೆ ಮಾಡ್ಕೋಬೇಕಷ್ಟೆ. ಕಲಿಯುಗದಲ್ಲಿ ಸೂರ್ಯ ಹುಟ್ಟೋದಿಲ್ಲ. UPS ಇನ್ವರ್ಟರ್ ಹಾಕೊಂಡು ಕಾಡಿಬೇಕಾ ಹೊರತು ಅದು ಸಾಧ್ಯ ಇಲ್ಲ. ಅದು ನಿಮ್ಮಷ್ಟೇ ಅಷ್ಟೇ ಹೊರತು ಏನಲ್ಲ ಉಳಿದೋರು ತಿದ್ದೋದಕ್ಕೆ ಸಾಧ್ಯ ಇಲ್ಲ. ಈಗ ಗೈಡೆನ್ಸ್ ಕೇಳಿದ್ರೆ ಕೊಡಬಹುದು, ಕೇಳೋದಕ್ಕೋ ಸುಮ್ಮನೆ ಕೊಡೋಕ್ಕೆ ಹೋದರೆ ದೊಡ್ಡ ಗಲಾಟೆ ಬಿಸ್ಬಿಡ್ತಾರೆ. ಸತ್ಸು ಕ್ರೋಧೋ ದುರ್ವಿಷಃ, ಭಾರಿ ಕ್ರೋಧ ಉಂಟಾಗತ್ತೆ. ತತಃ ತಮಸಿ ಪಾತ್ಯತೆ, ಕೊನೆಗೆ ಅಂಧನ್ ತಮಸ್ಸಿಗೆ ಹೋಗಿ ಬಿಡ್ತಾನೆ. ಯಾಕೆ ಸಜ್ಜನರ ದೋಹ ಮಾಡಿದ್ನಲ್ಲ, ಅದು ಅತ್ಯಂತ ಸಿಟ್ಟು ಕೊಡ್ತಕ್ಕಂಥ ಕೋಪಕ್ಕೆ ಕಾರಣ ಆಗ್ತಕ್ಕಂಥ ಸಂಗತಿ. ಅಂಧೇ ತಮಸ್ಸೆ ಮಗ್ನಶ್ಯ ಚೇತನೇಂದ್ರಿಯ ಸಂತತ, ಅಂಧ ತಮಸ್ಸಿನಲ್ಲಿ ಬಿದ್ದವನಿಗೆ ಚೇತನೇಂದ್ರಿಯ ಸಂತತ, ಅವ ಚೇತನೇಂದ್ರಿಯಗಳು ಏನೂ ಇಲ್ಲ. ಸುಖಾನುಭವ ಶಕ್ತಿರಿಯ ಸಾ ವಿನಶ್ಯತಿ, ಸುಖಾನುಭವ ಶಕ್ತಿನೇ ಹೋಗಿಬಿಡುತ್ತೆ. ಯಾಕೆಂದ್ರೆ ಏನಿಲ್ಲ, ಸುಖ ಚಾನ್ಸೇ ಇಲ್ಲ. ಆದ್ದರಿಂದ ಅದು ಹೇಗಿರುತ್ತೆ ಅಂತ ಅಂದ್ಕೊಳ್ಳೋಕ್ಕೂ ಬರೋದಿಲ್ಲ. ತುಂಬ ದುಃಖ ಪಡೋನು ಬಂದು ಸುಖದ ಮರ್ತಾ ಬಿಡ್ತಾನೆ. ಆ ರೀತಿ ಆಗೋದು, ಅಷ್ಟು ದುಃಖ ಅನುಭವಿಸ್ತಿರ್ತಾನೆ. ತದಾ ಶಮೂನ ಭಾವೇನ ಶೂನ್ಯ ಇತ್ಯುಚ್ಯತೆದರ, ಆಗ ಶೂನ್ಯ ಆಗಿಬಿಡ್ತಾನು. ಶೂನ್ಯ ಅಂದ್ರೇನು? ಈ ಶೂನ್ಯ ಅಲ್ಲ, ಬೌದ್ಧ ಮತದ ಶೂನ್ಯ ಅಲ್ಲ, ನಮ್ಮ ಮ್ಯಾಥಮೆಟಿಕ್ಸ್ ಶೂನ್ಯನೂ ಅಲ್ಲ. ಯಾವ ಶೂನ್ಯ ಇದು? ಅಂತ ಶಾ ಅಂದರೆ ಸುಖ, ಸುಖಾನುಭವ ಶಕ್ತಿ, ಅದರ ಕಾನ್ಸೆಪ್ಟೇ ಬಿಟ್ಟುಬಿಡ್ತಾನೆ ಕೊನೆಗೆ. ಇತ್ಯುಚ್ಯತೆ ನರಃ ಸರ್ವಾತ್ಮನಾತು ಸಂಭ್ರಂಶಃ ತಸ್ಯ ದುಃಖ ವಿವರ್ಧನ, ಸರ್ವಾತ್ಮನ ಉದ್ಧಾರ ಆಗೋ ಚಾನ್ಸೇ ಇಲ್ಲ ಅಂತೇಳಿ ಸ್ಥಿತಿ ಬಂದುಬಿಡ್ತಾನೆ. ದುಃಖ ವಿವರ್ಧನ, ದುಃಖ ತಾನೂ ಹಾಳಾಗ್ತಾನೆ, ಉಳಿದವರು ದುಃಖ ಹೆಚ್ಚು ದುಃಖಕ್ಕೆ ತಳ್ತಾನೆ. ದುರ್ಯೋಧನ ಒಬ್ಬನೇ ಸತ್ನ. ಎರಡು ವಿಷಯ, ಸಜ್ಜನ ಒಬ್ಬನೇ ಉದ್ಧಾರ ಆಗೋದಿಲ್ಲ, ಏನು ಮಾಡ್ತಾನೆ? ದುಷ್ಟ ಒಬ್ಬನೇ ಹಾಳಾಗೋದು, ಉಳಿದವರು ಸಾಯಿಸೇ ಸಾಯ್ತಾನೆ. ಒಬ್ಬ ಸಜ್ಜನ ಇದ್ದ ಅಂದರೆ ತುಂಬ ಜನ ಬದುಕಿದ್ರು ಅಂತ ಅರ್ಥ, ದುರ್ಜನ ಸತ್ರು ಅಂತ ಅರ್ಥ. ಒಬ್ಬೊಬ್ಬನೇ ನಾಶ ಆಗೋದಿಲ್ಲ. ಒಬ್ಬನೇ ನಾಶ ಆದರೆ ಪಾಪ ಕಡಿಮೆ ಆಗುತ್ತೆ. ಎಲ್ಲರೂ ನಾಶ ಮಾಡ್ತಾನಲ್ಲ, ಪುಣ್ಯ ಇವನಿಗೆ ಜಾಸ್ತಿ ಆಗುತ್ತೆ, ಅವನಿಗೆ ಪಾಪ ಜಾಸ್ತಿ ಆಗುತ್ತೆ. ಅದರಿಂದ ಒಬ್ಬನೇ ಇರಲಿಕ್ಕಂತ ಆಗೋದಿಲ್ಲ ಮನುಷ್ಯ. ಮನುಷ್ಯನ ಬಗ್ಗೆ ಸಂಘಜೀವಿ ಅಂತ ಹೇಳಿಬಿಟ್ಟಿದ್ದಾರೆ. ಮನುಷ್ಯ ಮನದಲ್ಲೇ ಜನ ಇರ್ತಾರಲ್ಲ, ಆದ್ದರಿಂದ ಸಂಘ ಬಿಟ್ಟಿರ್ಲಿಕ್ಕಾಗೋದಿಲ್ಲ. ಒಳ್ಳೆಯವರಾಗಿದ್ದರೆ ಬದುಕಿದ, ಕೆಟ್ಟವರಾಗಿದ್ದರೆ ಸತ್ತ ಅಂತ ಕರೀತಾರೆ. ಸ್ಮರಣೆ ಎಲ್ಲಿ ಇರುತ್ತೆ? ಸುಖ ಸ್ಮರಣೆ ಇಲ್ಲದೆ ಹೋದರೆ ದುಃಖ ಅನುಭವ ಆಗೋದಿಲ್ಲ. ಅದಿರುತ್ತೆ, ಬಟ್ ಅದ್ರ ಇದು ಮರ್ತು ಬಿಡ್ತಾನೆ, ಆ ಟೇಸ್ಟೇ ಮರ್ತು ಬಿಡ್ತಾನೆ. ಈ ಒಳ್ಳೆ ಕುಳಿಯ ಕಡಿಕ್ತಾ ಆದವನಿಗೆ ಹಾಲಿನ ಟೇಸ್ಟ್ ಎಲ್ಲ ಗೊತ್ತಾಗೋದಿಲ್ಲ. ಆ ಸ್ಥಿತಿ ಒಂದಿಲ್ಲ. ಹಾಂ, ಅವನಿಗೆ ಅಷ್ಟೇ. ಮೋಕ್ಷದಲ್ಲೂ ಸ್ಮರಣೆ ಇರುತ್ತೆ, ಇವರಿಗೆ ಸುಖ ಅರ್ಥ ಆಗುತ್ತೆ, ಇವರಿಗೆ ಅನುಭವ ಇರುತ್ತೆ, ದುಃಖ ಅರ್ಥ ಆಗುತ್ತೆ. ಆದ್ದರಿಂದ ಹೆಚ್ಚು ದುಃಖ ಪಡ್ತಾರೆ. ಸರ್ವಾತ್ಮನಾಥ ಅಶ್ವತ್ಥಾಮಾಚಾರ್ಯನೇ ಬರೀ ಹಿಟ್ಟಿನಲ್ಲಿ ಕೊಡ್ತಾಯಿದ್ರು, ಅಡ್ಜಸ್ಟ್ ಆಗಿಬಿಟ್ಟಿದ್ರು. ಯಾವಾಗ ದುರ್ಯೋಧನ ಕೊಟ್ಟು ನೋಡಿಬಿಟ್ರೆ ಆಗ ಸಿಟ್ಟಿಗೆ ಅದು ಗೊತ್ತಾಯ್ತು ಹೀಗಿರುತ್ತೆ ಅಂತ. ಆದಷ್ಟಿಂದ ಯಾವುದು ಗೊತ್ತಿಲ್ಲದೆ ಹೋದದ್ದನ್ನು ಆಗ ಕಂಪೇರ್ ಮಾಡೋಕ್ಕೆ ಅದು ಗೊತ್ತಿರಲೇಬೇಕು. ಯಾವಾಗ ಸುಖಕ್ಕೆ ಗೊತ್ತಾಗೋದು, ಬೆಲೆ ಬರೋದು ದುಃಖ ಇದೆ. ಅದೊಂದು ಮಾತಿದೆ, ಸುಖಮ್ಮಿ ದುಃಖಾನಿ ಅನುಭೂಯ ಶೋಭತೆ. ಸುಖಕ್ಕೆ ಬೆಲೆ ಬರೋದು ದುಃಖಪಟ್ಟಾಗ. ಭಾರಿ ಕಷ್ಟಪಟ್ಟು ಓದಿ ಮುಂದೆ ಬಂದಿರ್ತಾನಲ್ಲ, ಅವ್ರಿಗೆ ಭಾರಿ ಖುಷಿ ಇರುತ್ತೆ. ಆಗ ಉಳಿದವರಿಗೆ ಅದೇ ಫಿಲ್ಮ್ ಬೆಳೆಯುತ್ತೆ. ಎಲ್ಲಾದ್ರೂ ಅಂತ ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್. ಅವರಿಗೆ ಇನ್ನು ದೊಡ್ಡ ಡಿಫ್ರೆನ್ಸ್ ಕಾಣುತ್ತೆ ಅವರಿಗೆ. ಹಾಗೆ ಕೇಳ್ತಾರೆ ಅವಾಗಲೂ ಕೂಡ, ಪುಣ್ಯ ಪಾಪ ಎರಡೂ ಮಾಡಿದ್ದೆ, ನಿನ್ನ ಪಾಪದ ಪ್ರಕಾರ ನರಕ ಆಗಬೇಕು, ಪುಣ್ಯದ ಪ್ರಕಾರ ಸ್ವರ್ಗ ಆಗಬೇಕು, ಇದರಲ್ಲಿ ಯಾವ್ದು ಫಸ್ಟ್ ಆರಿಸ್ಕೊತೀವಿ ಅಂತ ಕೇಳ್ತಾರೆ ಫಸ್ಟ್. ಆಗ ಅವ್ರು ಏನು ಮಾಡ್ತಾರಂತೆ, ಮೊದಲು ದುಃಖತೆ ಕೊಟ್ಬಿಡು ಅಂತ ಹೇಳ್ತಾರೆ. ಆಮೇಲೆ ತೊಗೊಂಡು ಎರಡು ಪ್ರಾಬ್ಲಮ್ ಇದೆ. ಒಂದು, ದುಃಖ ಇಂಟೆನ್ಸಿಫೈ ಆಗುತ್ತೆ, ಆ ಸುಖ ನೆನೆಸ್ಕೊಂಡಾಗೆಲ್ಲ ದುಃಖ ಇಂಟೆನ್ಸಿಫೈ ಆಗುತ್ತೆ. ಇಲ್ಲಿ ಆದರೆ ಮೊದಲೇ ಇರುತ್ತೆ. ಆಮೇಲೆ ಸುಖ ಜಾಸ್ತಿ ಆಗುತ್ತೆ. ಆದ್ದರಿಂದ ಯಾವುದನ್ನು ಆಟ ಮಾಡ್ಕೋಬೇಕು, ಅದಕ್ಕೇನೆ ದೇವರು ಕಷ್ಟ ಯಾತಕ್ಕೆ ಕೊಡ್ತಾರೆ ಅಂದರೆ ಸುಖದ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತೇಳಿ. ಅದಕ್ಕೆ ಅಡ್ಜಸ್ಟ್ ಆಗೋರಿಗೆ ಕೊಟ್ಟರೆ ಉಪಯೋಗ ಇಲ್ಲ. ಯಾರಿಗೆ ಕೊಡ್ತಾನೆ? ಅನುಭವಕ್ಕೆ. ಅದು ನೋಡೋರಿಗೆ ಸಜ್ಜನರಿಗೆ ಭಾರಿ ಕಷ್ಟ ಅನಿಸುತ್ತೆ, ಯಾಕೆಂದರೆ ಅವ್ರಿಗೆ ಸುಖದ ವ್ಯಾಲ್ಯೂ ಗೊತ್ತಿದೆ ಅಂತ. ಆದ್ದರಿಂದ ಆರ್ಡರ್ ಅದ್ರ ಬೆಲೆನೇ ಬೇರೆ, ಇದ್ರ ಬೆಲೆನೇ ಬೇರೆ. ತುಂಬ ಜನ ಇವತ್ತು ಹಾಳಾಗೋದೇ ಅದರಿಂದ. ಹಾಂ, ಯಾರ? ಹೌದು, ವಿಪದ ಸಂತೋನಶ್ಯ, ವಿಪತ್ತು ಕೊಡು, ದುಃಖ ಆಗುತ್ತೆ, ಆಮೇಲೆ ಸುಖದ ಬೆಲೆ ಗೊತ್ತಾಗುತ್ತೆ. ಅಧರ್ಮಜ್ಞಾನ ರೂಪೇಣ ತದಾ ಸರ್ವಾತ್ಮನಾತು ಸಂಭ್ರಂಶಃ ತಸ್ಯ ದುಃಖ ವಿವರ್ಧನ ಅಮೂರ್ಛಿತಸ್ಯೇವ ಭವೇತ್ ಮೃತ್ಯನಂತರಮೇವ ಚ. ಹೆಚ್ಚು ದುಃಖದಲ್ಲಿ ಮೂರ್ಛಿತನಾಗಿ ಬಿಡ್ತಾನೆ. ಸತ್ತ ಮೇಲೆ ಇವೆಲ್ಲ ನಡೆಯೋದು.
ದುಃಖಾಯ ದುಃಖಾಖ್ಯ ಎಲ್ಲ ಇದೆ. ದುಃಖಾಖ್ಯ ವಿಷಯಾವೇಶಾತ್ ಅನಾತ್ಮಾನಂ ಪರಮೇವಚ. ಅದರಿಂದಾಗಿ ತನ್ನ ಬಗ್ಗೆ ದೇವರ ಬಗ್ಗೆ ಯಾವ ಎಚ್ಚರಣೆ ಇರೋದಿಲ್ಲ ಅವನಿಗೆ. ಯಥಾವದ್ವೇತಿ ಯಥಾವದ್ವೇತ್ತಿ, ಅದು ಸರಿಯಾಗಿ ತಿಳ್ಕೊಳ್ಳೋಕೆ ಬರೋದಿಲ್ಲ. ಪತಿತಃ ತಮಸ್ಯಂಧೆ ಕದಾಚನ, ಎಂದೂ ಅವನಿಗೆ ಆ ಸಮಯದಲ್ಲಿ ಉದ್ಧಾರ ಆಗೋ ಕಾನ್ಸೆಪ್ಟು ಬರೋದಿಲ್ಲ. ಕತೆ ಮುಗಿತು ಅವನು. ಯಥಾವದ್ವೇತ್ತಿ ಪತಿತಃ ತಮಸಿ ಅಂಧೇ ಕದಾಚನ. ವೃಕ್ಷವದ್ ವೃಶ್ಚತೆ ನಿತ್ಯಂ ನಿಷ್ಪ್ರಯೋಜನ ಜೀವನ. ವೃಕ್ಷಕ್ಕೆ ಎಲ್ಲ ಪ್ರಾಬ್ಲಮ್ ಇದೆ. ಅದು ಹಣ್ಣು ಕೊಡೋವರಿಗೆ ತೊಗೊಂಡ್ಬಿಡ್ತಾರೆ, ಅವಾಗ ಇವರೇ ಕತ್ತರಿಸ್ಬಿಡ್ತಾರೆ. ಯಾವನು ಬೆಳೆಸಿರ್ತಾನೆ ಅವನೇ ಅದನ್ನು ಕೊಂದು ಹಾಕಿಬಿಡ್ತಾನೆ. ಆದ್ದರಿಂದ ವೃಕ್ಷದ ನ್ಯಾಯಕ್ಕೆ ಎರಡು ಅರ್ಥ. ಒಂದು, ತಾನು ಬಳಿ ತಾನೇ ಬೆಳೆದು ತಾನು ಒಂದನ್ನು ತಿನ್ನೋಕೆ ಬರೋದಿಲ್ಲ. ಆಮೇಲೆ ಯಾರು ಪೋಷಣೆ ಮಾಡ್ತಾರೋ ಅವರೇ ಕತ್ತರಿಸಿ ಹಾಕಿಬಿಡ್ತಾರೆ. ವೃಕ್ಷ ಜೀವನ ಅಂತ ಕರೀತಾರೆ. ಯಾರು ದುಷ್ಟರಿಂದ ಹಾಳಾಗಿರ್ತಾನೆ ಅವರೇ ಅವನ ಕತೆ. ಗುಂಡಗಳೇ ಕೊಲ್ಲೋದು ಗುಂಡಗಳೇ, ಗೊತ್ತಾಯ್ತಲ್ಲ. ಸಾಮಾನ್ಯವಾಗಿ ಅವರು ಸೀನಿಯರ್ ಗುಂಡ ಜೂನಿಯರ್ ಗುಂಡ ಕೊಂಡಾಕ್ಬಿಟ್ಟು ಅದಕ್ಕೆ ಬರೋಕ್ಕೆ ಟ್ರೈ ಮಾಡ್ತಾರೆ. ಅದು ವೃಕ್ಷ ನ್ಯಾಯ ಎಂಬುದಕ್ಕೆ ಅದು ಹೆಸರು. ಅದಕ್ಕೆ ನಿತ್ಯ ದುಃಖ ಪರಿತಾಯು ಧೃತಿವತ್ ಪ್ರಶ್ವಸಿತ್ಯಪಿ ಇತಿ ತಂತ್ರಭಾಗವತ್. ಇದು ಕಮ್ಮಾರನ ಚಿದಿ ಹಾಕಿ ಶಬ್ದ ಮಾಡೋದು ಹಾಗೆ ಮಾಡ್ತಾನೆ ಹೊರತು ಅದಕ್ಕೆ ಅರ್ಥ ಇರೋದಿಲ್ಲ. ವೆಂಟಿಲೇಟ್ರಲ್ಲಿ ಇಟ್ಟಿರ್ತಾರಲ್ಲ ಆ ಥರ. ವೆಂಟಿಲೇಟ್ರಲ್ಲಿ ಬದುಕಿ ಇವತ್ತು ಅರ್ಥ ಆಗುತ್ತೆ. ವೆಂಟಿಲೇಟರ್ ಬದುಕೋದ್ರೆ ಅರ್ಥ ಆಗುತ್ತಲ್ಲ, ಆಲ್ಮೋಸ್ಟ್ ಡೆಡ್ ಇದ್ದಾಗ ಲೆಕ್ಕ. ಯಾವುದೋ ಒಂದು ಪ್ರೋಗ್ರಾಮ್ಗೆ ಅವ್ರಿಗೆ ಹೊಂಡು ಹಾಕಿ ಬದುಕಿರ್ತಾರೆ. ಅದೇ ಒಂದು ಡಿಪಾರ್ಟ್ಮೆಂಟ್ ಇದೆ ಬೇರೆ ದೇಶದಲ್ಲಿ. ಯಾವುದೋ ಕಾರ್ಯಕ್ರಮ ಗಟ್ಟಿ ಆಗೋದಂತೆ ಅವ್ರು ಬದುಕಿರ್ಬೇಕು. ಆ ವ್ಯವಸ್ಥೆ ಅಷ್ಟೇ. ಅದು ಜೀವಚ್ಛವ ಅಂತ ಕರೀತಾರೆ. ಸೊ ಬದುಕಿರೋ ಹಣ ಅಂತಾರಲ್ಲ ಹಾಗೆ. ಈಕಿ ತಂತ್ರಭಾಗವತೆ. ಇದಿಷ್ಟು ಗೀತಾ ಪೂರ್ತಿ ಅರ್ಥ ಅಪ್ಲೈ ಆಗುತ್ತೆ. ಅಲ್ಲೇನು ಎಲ್ಲ ಶ್ಲೋಕದ ಹೇಳಿದ್ರಲ್ಲ, ಎಕ್ಸ್ಪ್ಯಾನ್ಷನ್ ಫುಲ್ ಇದರಲ್ಲಿ ಸಿಗುತ್ತೆ. ಇದನ್ನು ಓದದೆ ಹೋದರೆ ಇದು ಹೇಗಾಗತ್ತೆ ಎಂಬುದನ್ನು ಸ್ಟೆಪ್ಸ್ ಹೇಳ್ಬಿಟ್ಟಿದ್ರು ಅಷ್ಟೇ, ಬೆಳೆಸಿರಲಿಲ್ಲ. ಇಲ್ಲೆಲ್ಲ ಹೇಳ್ತಾ ಇದ್ದಾರಲ್ಲ. ಹಾಂ ಹಾಂ ಹೌದು. ಒಟ್ಟು ಸಂಘ ಮಾಡದೆ ಇರ್ಲಿಕ್ಕೆ ಬರೋದಿಲ್ಲ. ಫಸ್ಟ್ ಯಾರು ಸಂಘ ಮಾಡ್ತಾನೋ ಆ ಫಲ ಸಿಗುತ್ತೆ. ಸಾಮಾನ್ಯ ದುಷ್ಟರ ಸಂಖ್ಯೆ ಜಾಸ್ತಿ ಆದ್ದರಿಂದ ಸಾಮಾನ್ಯ ಸಿಗೋದೇ ಅಂಥವ್ರು, ಕೆಡಿಸೋದೇ ಅಂಥವ್ರು. ಬಂದೆಲ್ಲ ಸ್ಕೂಲು ಕಾಲೇಜಿಗೆ ಹೋಗದೇ ಇದ್ದವ್ರು ಕೆಡ್ತಿದ್ರು. ಈಗ ಅಲ್ಲಿಗೆ ಹೋಗೋರು ಕೆಡ್ತಾರೆ. ಯಾಕಂದ್ರೆ ಇರೋದು ಅಂಥವ್ರು ಇರ್ತಾರೆ. ಅದು ಕೆಡ್ತಾ ಬೇಸ್ಟ್ಗಳು ಕೂಡ. ಅರ್ಥ ಆಯ್ತಾ? ಪೇಪರಲ್ಲಿ ಬರ್ತಾರೆ ಅಂತ ಗುಂಡ ಹೇಗಿರ್ತಾರೆ ಅಂತ ಹೇಳೋರಲ್ಲ. ಈಗ ಎಲ್ಲರೂ ಹಾಗಿಲ್ಲ ಅನ್ನೋದು ಬೇರೆ. ಆದರೆ ಟ್ರೆಂಡ್ ಇರುತ್ತೆ. ಅಂತೂ ಸರಿಯಾದ ವಿಷಯ ಗೊತ್ತಿರೋ ಸಿಗೋದಂತೂ ಭಾಗ. ಸ್ಪಿರಿಚುವಲ್ ಕಾನ್ಸೆಪ್ಟ್ ಇರೋರಂತೂ ಭಾರಿ ಕಷ್ಟ ಸಿಗೋದು. ಆದ್ದರಿಂದ ಅವನಿಗೆ ಮನೆಯಲ್ಲಿ ಇದ್ದರೂ ಅಷ್ಟೇ, ಅಲ್ಲಿ ಹೋದರೂ ಅಷ್ಟೇ. ಏನು ಜೀವನೋಪಾಯ ಆಗ್ಬೋದು ಅಷ್ಟೇ ಹೊರತು ಇದು ಸಿಗೋದಿಲ್ಲ. ವ್ಯಾಲ್ಯೂಸ್ ಬಗ್ಗೆ ಅವನಿಗೇನೋ ಯಾವ ಸ್ಟೇಜಲ್ಲೂ ಜ್ಞಾನ ಬರೋ ಚಾನ್ಸ್ ಇಲ್ಲ. ಸ್ವಾರ್ಥಸ್ಯ ಸುಖಸ್ಯ ಭ್ರಂಶೋ ವಿಪರೀತ ಅತಿಶಯೇನ ಜನಯತೀತಿ ಸ್ವಾರ್ಥ ವಿಭ್ರಂಶ. ಏನು ಸ್ವಾರ್ಥ ಭ್ರಂಶ ಅಂದ್ರೇನು? ನಮಗೆ ಬೇಕಾದ ಸ್ವಾರ್ಥ ಆದರೆ ಸುಖ. ಆ ಸುಖ ಇದೆಯಲ್ಲ, ಭ್ರಂಶ ಅಂದರೆ ಕಳ್ಕೊಳ್ಳೋದು. ವಿಪರೀತಂ ಅತಿಶಯೇನ ಜನಯತಿ, ಭಾಳ ಆಗೋದು ಭಾರಿ. ಬಿದ್ದರೆ ಬಿಡ್ತಾನೆ. ಮೇಲಿಂದ ಬಿದ್ದರೆ ಜಾಸ್ತಿ ಪೆಟ್ಟಾಗತ್ತಲ್ಲ ಹಾಗೆ. ಎಷ್ಟು ಮೇಲಿಂದ ಬಿಡ್ತಾನೋ ಅಷ್ಟು ಪೆಟ್ಟು ಜಾಸ್ತಿ ಆಗುತ್ತೆ. ಅಂಥ ದುಃಖಕ್ಕೆ ಒಳಿ ಆಗ್ತಾರೆ. ಕಪರಿ ಮತ್ತು ನಿತ್ಯ ದುಃಖ ಪರಿತಾಯು ಧೃತಿವತ್ ಪ್ರಶ್ವಸಿತ ಬುದ್ಧಿ ಉಸಿರಾಡ್ತಾರೆ ಅಷ್ಟೇ. ತಸ್ಮಾತ್ ಸ್ವರ್ಗಾದಿ ವಿಷಯೇಶ್ವಪಿ ನೇಚ್ಛೇದ. ಆದ್ದರಿಂದ ನಾವು ಅದಕ್ಕೆ ಟೆಂಪ್ಟ್ ಆಗಬಾರ್ದು ಅಲ್ಲ. ಯಾವುದೋ ಕುಡಿಯೋಕ್ಕೆ ಟೆಂಪ್ಟ್ ಆದಾಗ ತಿನ್ನಕ್ಕೆ, ಒಳ್ಳೆಯದನ್ನು ಹೆಚ್ಚು ತಿನ್ನಕ್ಕೂ ಟೆಂಪ್ಟ್ ಆಗಬಾರ್ದು. ಅರ್ಥ ಆಯ್ತಾ? ಈಗ ಕೆಟ್ಟದ್ದು ಸ್ವಲ್ಪ ತಿಂದರೆ ಕೆಡಿಸುತ್ತೆ, ಆದರೆ ಒಳ್ಳೆಯದು ಅತಿಯಾದರೆ ಅಮೃತನೂ ವಿಷ ಅಂತಾರಲ್ಲ ಹಾಗೆ. ಆದರೂ ಹತೋಟಿ ಕೆಟ್ಟ ಪದಾರ್ಥ ನಾವು ಎರಡು ತಿಂದರೆ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಈ ನಿಷಿದ್ಧ ಪದಾರ್ಥ ಯಾವುದೋ ತಿನ್ನೋದಿಲ್ಲ, ಒಳ್ಳೆಯದು ಸಿಕ್ಕಾಪಟ್ಟೆ ತಿಂದು ಹಾಕಿಬಿಡ್ತಾರೆ. ಅದು ತಪ್ಪೇನೆ. ನಿಷಿದ್ಧ ಪದಾರ್ಥ ಪೂರ್ತಿ ಬಿಡಬೇಕು, ಒಳ್ಳೆಯದೆಲ್ಲ ಮಿತಿಯಲ್ಲಿ ಸೇವಿಸಬೇಕು. ಅದನ್ನೇ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಅದು ಯೋಗ. ಅದು ಯೋಗದಲ್ಲಿ ಎರಡು ಭಾಗ. ನಿಷಿದ್ಧವನ್ನು ಪೂರ್ತಿ ಬಿಡೋದು, ವಿಹಿತವನ್ನು ಅದು ಇತಿಮಿತಿಗಳಲ್ಲೇ ಸೇವನೆ ಮಾಡಿ. ಇತಿಮಿತಿಗಳಲ್ಲೇ ಸೇವನೆ ಮಾಡೋದು. ಔಷಧಿ ಒಳ್ಳೆಯದು, ಜಾಸ್ತಿ ತೊಗೊಂಡ್ರೆ ಅದೇ ವಿಷ ಇದೆ. ಅದರಿಂದ ಬೇಗ ಸಾಯ್ತಾರೆ ಅಷ್ಟೆ. ಹಾಗಾಗಬಾರ್ದು. ಫಲಶ್ರುತಿರಿಯಂ ಋಣಾಂ ನಹ ಶ್ರೇಯೋ. ಇವತ್ತಷ್ಟು ಸುಖರು ಅಷ್ಟೇ, ಜಾಸ್ತಿ ಬಂದಕ್ಕೆ ಅಲೋ ಮಾಡಬಾರ್ದು. ಸಾಕಿಷ್ಟು ತೃಪ್ತಿನಾಗ್ಬಿಡಬೇಕು. ಹೊರದು ಇದು ಕೂಡಿ ಬತ್ತಿಟ್ಟು ಬೊಮ್ಮಗ ಏನೋ ಇಡ್ತಾರೆ, ಕೊನೆಗೆ ಪಾಪವೃದ್ಧಿ ಆಗಲಿಕ್ಕೆ ಶುರುವಾಗುತ್ತೆ. ಮಕ್ಕಳಿಗೆ ಎಜುಕೇಷನ್ ಕೊಟ್ಬಿಟ್ಟು ಅವ್ರು ಸಂಪಾದನೆ ಮಾಡಾಗಿರ್ಬೇಕು. ನಿಮ್ಮ ಸಂಪಾದನೆ ಬದುಕಾಗಿರಬಾರ್ದು. ಡಿಪೆಂಡೆನ್ಸ್ ಬಂದು ಬೆಲೆ ಗೊತ್ತಾಗಲ್ಲ ಅವರಿಗೆ. ಅವರು ಸಂಪಾದನೆ ಮಾಡಿದರೆ ಬೆಲೆ ಗೊತ್ತಾಗ, ಇನ್ನೊಬ್ಬರು ಸಂಪಾದನೆ ಎಂಜಾಯ್ಮೆಂಟ್ ಗೊತ್ತಾಗೋದಿಲ್ಲ. ಆದ್ದರಿಂದ ಯಾವಾಗಲೂ ಕೂಡ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು. ಗುಣವಂತರನ್ನಾಗಿ ಮಾಡಿದರೆ ಹಣ ತಾನೇ ಬರುತ್ತೆ. ಹಣವಂತರನ್ನು ಮಾಡಿದ್ರೆ ಇರೋ ಗುಣ ಹೋಗಿಬಿಡೋದು. ಆ ದುಶ್ಚಟ ಕಳಿಸೋ ಅರ್ಥೋ ಅನರ್ಥ. ವಿಷ್ಣು ಸಹಸ್ರನಾಮ ಅದಕ್ಕೆ ಅನೇಕ ಅರ್ಥ. ಅರ್ಥೋ ಅನರ್ಥ, ದುಡ್ಡು ಹಾಳು ಮಾಡುತ್ತೆ ಅಂತ ಅರ್ಥ. ಅಷ್ಟೇ ತೊಗೊಬಿಟ್ಟು ಸುಭಾಷಿತ.
ಕೆಲವು ಎಷ್ಟೋ ಪದ ವಾಕ್ಯ ಮಾಡ್ಕೊಂಡ್ಬಿಟ್ರೆ ಹೊಸ ಅರ್ಥ ಕೊಡೋದು. ಫಲಶ್ರುತಿರಿಯಂ ಋಣಾಂ ವೇ ಶ್ರೇಯೋ ಮೇಲೆ ನಹ ಶ್ರೇಯೋ ರೋಚನಂ ಪರಂ ಶ್ರೋತೃವಿವಕ್ಷಯ ಪ್ರೋಕ್ತಂ ಯಥಾ ವೈಷಜ್ಯ ರೋಚನ ಹಿಂದೆ ಬಂದಿತ್ತು. ಆದ್ದರಿಂದ ಫಲಶ್ರುತಿ ಅಂದರೆ ಏನು ಗೊತ್ತಾ, ಒಳ್ಳೇದಕ್ಕೆ ಮನಸ್ಸು ಮಾಡಲಿ ಅಂತ ಫಲಶ್ರುತಿಯೇ ಹೊರತು ಅದನ್ನು ಕೇಳಲಿ ಅಂತ ಅರ್ಥ ಅಲ್ಲ. ಗೊತ್ತಾಯ್ತಾ ಈಗ? ಅದನ್ನು ಕೇಳಲಿ ಅಂತ ಅರ್ಥ ಅಲ್ಲ. ಅದಕ್ಕೆ ಹೇಳ್ತಾರೆ ಫಲಶ್ರುತಿರಿಯಂ ಋಣಾಂ ನಹ ಶ್ರೇಯೋ ರೋಚನಂ ಪರಂ. ನಮಗೆಲ್ಲ ಶ್ರೇಯಸ್ಸಿನ ಬಗ್ಗೆ ಹೇಳ್ತಕ್ಕಂಥ ಉದ್ದೇಶ ಇಷ್ಟೇ. ಶ್ರೋತೃವಿವಕ್ಷಯ ಪ್ರೋಕ್ತಂ ತಥಾ ಯಥಾ ಭೈಷಜ್ಯ ರೋಚನಂ. ಯಾರು ಲೆವೆಲ್ ದಾಟಿರ್ತಾರೆ ಅವ್ರಿಗೆ ಫಲಶ್ರುತಿ ನೋಡಲಿಕ್ಕೆ ಹೋಗೋದಿಲ್ಲ. ಅರ್ಥ ಫಲಶ್ರುತಿ ಬೇಕಿಲ್ಲ ಅವರಿಗೆ. ಯಾತಕ್ಕೆ? ದಾಟಿಬಿಟ್ಟಿದ್ದಾರೆ. ಈ ಔಷಧಿ ದೊಡ್ಡವರು ಔಷಧಿ ತಗೋತಾರೆ ಅಷ್ಟೇ. ಬಾಳೆ ಇದು ಕೇಳೋದಿಲ್ಲ, ಚಾಕ್ಲೇಟ್ಗೆ ಬಿಸ್ಕತ್ ಕೇಳೋದಿಲ್ಲ. ಚಿಕ್ಕ ಮಗು ಕೇಳ್ತಾರೆ. ಆ ಸ್ಟೇಜ್ ರೀಚ್ ಆಗಬೇಕು. ಇನ್ನೂ ಕೇಳೋಲ್ಲ ಅಂದರೆ ಚಿಕ್ಕ ಮಗುವಾಗೇ ಇದ್ದಾರೆ ಅಂತ ಅರ್ಥ. ಮೆಚುರಿಟಿ ಬಂದಿಲ್ಲ ಅಂತ ಅರ್ಥ. ಫಲಶ್ರುತಿರಿಯಂ ಋಣಾಂ ನ ಶ್ರೇಯೋ ರೋಚನಂ ಪರಂ ಶ್ರೋತೃವಿವಕ್ಷಯ ಪ್ರೋಕ್ತಂ ಯಥಾ ಭೈಷಜ್ಯ ಅಂದರೆ ಔಷಧಿ. ಔಷಧಿಗೋಸ್ಕರ ಒಂದು ರೋಚನ ಕೊಡ್ಲಿಕ್ಕೆ ಚಾಕ್ಲೇಟು ಬಿಸ್ಕತ್ತು ಕಲಸಕ್ಕರೆ ಅಂತ ಹಾಗೆ ಹೇಳ್ತಾರೆ, ಹಾಗೆ ಆ ರೀತಿ ಮಾಡ್ತಾರೆ. ಉತ್ಪತ್ತೈವ ಹಿ ಕಾಮೇಶು. ಇಲ್ಲದವ್ರು ಏನಾಗುತ್ತೆ ಗೊತ್ತಾ, ಇದರಲ್ಲಿ ಏನು ಫಲ ಇಲ್ಲೇ ಇಲ್ಲ. ಲೌಕಿಕರೇ ವಾಸಿ ಇದ್ರಲ್ಲಿ ಬೇಕಾಷ್ಟು ಫಲ ಇದೆ. ಯಾಕೆ ಹೇಳೋದಿಲ್ಲ ಅಂದರೆ ದೊಡ್ಡ ಫಲ ಭಾರಿ ಹೇಳಬೇಕಾಗಿಲ್ಲ. ಒಳ್ಳೆ ಕೋರ್ಸಿ ಬಂದವ್ರಿಗೆಲ್ಲ ಏನು ಗೊತ್ತಿರುತ್ತಾಗಲೇ ಮುಂದೆ ಅಲ್ಲೇ ಮತ್ತೆ ಫಲ ಹೇಳ್ತಾ ಕೊಡಬೇಕಾಗಿಲ್ಲ. ಅವರು ಅದು ತಿಳ್ಕೊಂಡೇ ಅಲ್ಲಿ ಬಂದಿರೋದು, ಮತ್ತೆ ಬೇಕಿಲ್ಲ. ಉತ್ಪತ್ತೈವ ಹಿ ಕಾಮೇಶು ಪ್ರಾಣೇಶು ಸ್ವಜನೇಶು ಚ ಆಸಕ್ತ ಮನಸೋ ಮರ್ತ್ಯ ಆತ್ಮನೋ ಅನರ್ಥ ಹೇತುಷು. ಉತ್ಪತ್ತೈವ ಈ ಹುಟ್ಟಿರಿದರೆ ಗಟ್ಟಿಬಿಡುತ್ತೆ. ಅದಕ್ಕೆ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿಜಾಯ. ಎಲ್ಲೋ ಯಾರ್ದೋ ಮನೆಯಲ್ಲಿ ಹುಟ್ಟಿದ, ಕೆಟ್ಟದ್ದು ಕುಡಿಯೋರು ತಿನ್ನೋರು ಅದೇ ಅಭ್ಯಾಸ ಮಾಡ್ತಾರೆ ಅವನ್ನ. ಎಷ್ಟೋ ಜನ ಒಂದು ಸ್ಟೇಜ್ವರೆಗೂ ಅವ್ರಿಗೆ ಧರ್ಮ ಗೊತ್ತಿರೋದಿಲ್ಲ. ಅದು ಎಲ್ಲಿ ಸಾಧ್ಯ ಅದು ಅಂತ ಮನೇಲಿ ಹುಟ್ಟಿದರೆ ಮಾತ್ರ ಗೊತ್ತಾಗೋದು. ವಿವೇಕ ಬರೋತ್ತಿಗೆ ಅಲ್ಲಿ ಆಗೋಗ್ಬಿಟ್ಟಿರುತ್ತೆ. ಎಷ್ಟೋ ಜನ ಬಂದು ಗೋಳಾಡ್ತಿರ್ತಾರೆ. ಪ್ರವಚನಕ್ಕೆ ಬರೋರಲ್ಲ, ಚಿಕ್ಕಂದೇ ನಮಗೆ ಏನೇನೋ ತಿನ್ನಿಸ್ಬಿಟ್ಟೆ, ಏನೇನೋ ಕುಡಿಸ್ಬಿಟ್ಟಿದ್ದಾರೆ, ಏನು ಮಾಡಬೇಕಂತ ಅವ್ರಿಗೆ ಗೊತ್ತಿಲ್ಲ. ಈಗ ಅದು ಆ ಪಾಪ ಅವನು ಮಾಡಿದ್ದ, ಅಲ್ಲಿ ಹುಟ್ಟೋ ಪಾಪ ಬಂದಿತ್ತು. ಒಳ್ಳೆ ಮನೆ ಅದೇ ಒಂದು ಪುಣ್ಯ. ಭಾರಿ ಒಳ್ಳೆ ಮನೆತಲ್ಲಿ ಮಗು ಹುಟ್ಟಿತು ಅಂದರೆ ಭಾರಿ ಪುಣ್ಯ ಮಾಡಿ ಹುಟ್ಟಿದೆ ಅಂತ ಅರ್ಥ. ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿಜಾಯತೆ ಶ್ರೋತೃವಿವಕ್ಷಯ ಪ್ರೋಕ್ತಂ ಯಥಾ. ಮತ್ತೆ ಉತ್ಪತ್ತೈವ ಹುಟ್ಟಿನಿಂದಲೇ ಶುರುವಾಗುತ್ತಿದ್ದು. ಒಳ್ಳೆತನ ಕೆಟ್ಟತನ ಅಲ್ಲಿಂದಲೇ ಶುರುವಾಗಿಬಿಡೋದ್ರಿಂದ ಬೇರೆ ದಾರಿ ಇಲ್ಲ. ತಾನ್ ಅವಿದುಷಃ ಸ್ವಾರ್ಥಂ ಭ್ರಾಮ್ಯತೋ ವೃಜಿನಾಧ್ವನಿ ಕಥಂ ಯುಂಜಾತ್ ಪುನಸ್ತೇಷು ತಾಂತಮೋ ವಿಶತೋ ಬುಧಃ. ಆದ್ದರಿಂದ ತಾನ್ ಅವಿದುಷಃ ಸ್ವಾರ್ಥಂ ಭ್ರಾಮ್ಯ, ತನ್ನ ಸ್ವಾರ್ಥ ಹಾಳು ಮಾಡ್ತಕ್ಕಂಥ ಅಯೋಗ್ಯರ ಸಹವಾಸವನ್ನು ಯಾವ ಕಾಲಕ್ಕೂ ಮಾಡಬಾರ್ದು. ಕಥಂ ಯುಂಜನ್ ಒಳ್ಳೆ ಸೂಪರ್ ರೋಡಲ್ಲಿ ಹೋಗೋ ಬಟ್ಟಲಲ್ಲಿ ತಿಂಡಿ ತಿಂತ ಗೊತ್ತಬಿಟ್ರೆ ಏನು ಮಾಡಬೇಕಾಗ ಒಳ್ಳೆ ಅವಕಾಶ ಏನು ನೆಸಿಟಿನೇ ಇಲ್ಲ ಅವನಿಗೆ. ಟೆಂಪ್ಟ ಕೆಲವೆಲ್ಲ ಚಟ ಅಷ್ಟೇ, ಆ ಕಾಲಕ್ಕಾಗ ಆಗಬೇಕು. ಅವಾಗ ಅಗತ್ಯ ಇರೋದಿಲ್ಲ. ಚಟ ಅಂದರೆ ಅದೇನೆ, ಯಾವ ಉದ್ದೇಶ ಇಲ್ಲದೇ ಅದನ್ನ ತಿನ್ನುವಂಥ ಅಪೇಕ್ಷೆ. ಹಾಗೆ ಬಂದು ಹಾಳು ಮಾಡ್ಕೊಂಡ್ಬಿಡ್ತಾರೆ. ಇವತ್ತು ನಾವು ದೊಡ್ಡ ಹೈವೇನಲ್ಲಿ 6 ways ಅಲ್ಲ, 8 ways ಇದೆ, 20-30 ವೇ ಇರ್ಬೇಕು. ಸುಲೈಸಾಗಿ ಹೋಗ್ಬೋದು. ಅದನ್ನೇ ಕೆಡಿಸ್ಕೊಂಡ್ಬಿಡ್ತೀವಿ ನಾವು. ಇವತ್ತು ನಮಗೆ ಹುಟ್ಟಿರೋ ಜಾಗದಿಂದ ಹಿಡಿದು ಎಲ್ಲ ಲೆಕ್ಕ ಹಾಕ್ಕೊಂಡ್ರೆ ನಾವು ಎಷ್ಟೋ ದೇವರ ಅನುಗ್ರಹ ಮಾಡಿದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಕಳ್ಕೊಂಡ್ಬಿಟ್ಟು ಏನಂತ ಕರೀತಾರೆ, ಅವಿವೇಕಾಂತ ಪರಮಾವಧಿ ಅದು. ಕಥಂ ಯುಂಜಾತ್ ಫಲಸ್ಯ ಶ್ರುತಿರೇವೇಯಂ ನ ಕಾಮ ಕುಸುಮಶ್ರುತಿ. ಅದು ಫಲಶ್ರುತಿ ಶಬ್ದಕ್ಕೇನು ಅಂದರೆ ಫಲ ಇದೆ ಅಂತ ಅಷ್ಟೇ ಹೊರತು ನೀವು ಕೇಳಬೇಕು ಅಂತ ಅರ್ಥ ಅಲ್ಲ. 2 ಸತಿ 3 ಸತಿ ಗೀಟ ತರ್ತಿರ್ತಾರೆ. ಅವಾಗ ಬಂದು ಕೇಳಿದ್ರೆ ಆಮೇಲೆ ಕೇಳೋದಿಲ್ಲ. ಅದಕ್ಕೆ ಈಗ ಬೇಕಿಲ್ಲ, ಅದು ಸಾಕಿ ಬಜ್ಜೆ ತೊಗೊಂಡು ಬೇಗ ಅಂತಾರೆ. ಆ ಥರ ಅಂದಾಗ ತಂದು ಮಾತ್ರಕ್ಕೆ ಏನು ಮಾಡಬೇಕಾಗಿಲ್ಲ. ಉದಾಹರಣೆ ಬಸ್ಸಲ್ಲಿ ಕೂತಿದ್ದಾನೆ, ಕಂಡ್ರೆ ಟಿಕೆಟ್ ಅಂತ ಬರ್ತಾನೆ. ಮತ್ತೆ ಟಿಕೆಟ್ ತೊಗೊಂಡು ಮತ್ತೆ ಟಿಕೆಟ್ ತೊಗೊಂಡ. ಅವ್ರು ಟಿಕೆಟ್ ಅಂದ್ರೆ ಏನು ಅರ್ಥ, ಅದಕ್ಕೆ ತೊಗೊಳ್ಳಿ ಅಂತ ಅರ್ಥ. ಇವರೇನು ಮಾಡಿ ಬಂದಾಗೆಲ್ಲ ತೊಗೊಂಡು ತಿಳ್ಕೊಬಿಟ್ಟ ಪಾಪ. ಕೊನೆಗೆ ಅವ್ರೇನು ಮಾಡ್ದ, ಹರಿದು ವಾಪಸ್ ತೊಗೊಳ್ಳೋ ಸ್ಥಿತಿ ಈಗ ಕೊಟ್ಬಿಟ್ರೆ ಬೋದಾಯ್ತು ಅವ್ನ ಅವಸ್ಥೆ. ಅದೊಂದು ಯೋಚನೆ ಮಾಡಬೇಕು. ಫಲಶ್ರುತಿಗೆ ಅರ್ಥ ಅಗತ್ಯ ಇದ್ದರೆ ನಮಗೆ ಅಗತ್ಯ ಎಲ್ಲ ಬಿಟ್ಬಿಡು. ಎಷ್ಟು ಅಗತ್ಯ ಇದೆ ಅಷ್ಟೇ, ಜಾಸ್ತಿ ಇಲ್ಲ. ಸ್ವರ್ಗಾದಿ ಕಾಮನಾಯುಕ್ತ ತು ಐಹಿಕೇಶ್ವಪಿ ಸಜ್ಜತೆ. ಸ್ವರ್ಗಾದಿ ಗುರಿ ಇದ್ದ ಮೋಕ್ಷದ ಗುರಿ ಬಿಟ್ಬಿಡೋಣ, ಸ್ವರ್ಗದ ಗುರಿ ಇರೋ ಕೂಡ ಎಷ್ಟೋ ದಾರಿ ತಪ್ಪಿಬಿಡ್ತಾನೆ. ತತ್ರಾಪಿ ದೇವಕಾಮೇಭ್ಯೋ ವಿಶೇಷಂ ಚಾಭಿವಾಂಛತಿ ತತಸ್ತಮಸಿ ಪಾತಶ್ಚ ತಥೋ ವೇದ ಕಥಂ ಹಿತಾನ್ ಕಾಮ್ಯತ್ವೇನ ಅಭಿಚಕ್ಷೀತ ಸರ್ವಂ ಜಾನನ್ ಸ್ವಯಂ ಸದಾ ಇತಿ ಚ. ಅದು ಎಂದೂ ಕೂಡ ವೇದ
ಮತ್ತು ಯಾರನ್ನ ತಾನಾಗಿ ಏನು ಹೇಳೋದಕ್ಕೆ ಹೊರಟಿಲ್ಲ, ಫಲ ಕೇಳಿ ಅಂತ ಹೇಳೋಕ್ಕೆ ಹೊರಟಿಲ್ಲ ವೇದ. ಫಲ ಇದೆ ಅಂತ ಹೇಳೋದು ಬೇರೆ, ಫಲ ತೊಗೊಂಡು ಮೆಡಿಕಲ್ ಸ್ಟೋರ್ ಅಂತ ಹೋಗಿ ತೊಗೊಂಡ್ಬಿಡ್ಬೇಕು ಏನಾದ್ರು ಕೂಡ. ನೆಸಿಟಿಲಿ ಹೋಗೋದಿಲ್ಲ ಅಲ್ಲಿ ಸೂಪರ್ ಸ್ಟೋರ್ ಹಾಗೆ ಏನು ಹೇಳಿದ್ರು ಕೂಡ ಇಲ್ಲ. ಎಷ್ಟು ಡಿಸ್ಕೌಂಟ್ ಕೊಡ್ತಾರೆ. ಅದೇ ಬೇಡ ಅದು ಡಿಸ್ಕೌಂಟ್ ತೊಗೊಂಡು ಇರಬಾರ್ದು ಮತ್ತೆ, ಆಯಿತಾ? ಆ ಸ್ಥಿತಿ ಇರಬೇಕು. ಐದೇನು ಮೇಲೆ ಕೊಡ್ತಾ ತೊಗೊಳ್ಬೇಕು ಅಂತಲ್ಲ. ಅದೇ ರೀತಿಯಲ್ಲಿ ಮನುಷ್ಯನಾದವನು ಫಲಶ್ರುತಿಯನ್ನು ಕಂಟ್ರೋಲ್ ಮಾಡಬೇಕು. ಕೇಳೋದು ತಪ್ಪಲ್ಲ, ಅದು ಟೆಂಪ್ಟ್ ಆಗೋದು ತಪ್ಪು. ಅರ್ಥ ಆಯ್ತಾ? ಅದನ್ನು ತಿಳ್ಕೊಳ್ಳದೆ ಹೋದರೆ ಏನು ಸಾಧನೆ? ಇವತ್ತೆಲ್ಲ ಫಲಶ್ರುತಿಯಲ್ಲೇ ಮನುಷ್ಯ ಹಾಳಾಗೋದು. ಕೆಟ್ಟ ಫಲಕ್ಕೋಸ್ಕರ ಒಂದು ಗುಂಪಿದೆ, ಒಳ್ಳೆ ಫಲಕ್ಕೂ ಬೇಕು ಅಂತ ಸಾಯ್ತಾರೆ. ಹಾಗಾಗಬಾರ್ದು. ಒಟ್ಟು ಅದಕ್ಕೆ ದೃಷ್ಟಾಂತ, ಊಟಕ್ಕೆ ಕೂತಾಗ ಎಷ್ಟೇ ಒಳ್ಳೆ ಪದಾರ್ಥ ಬಂದರೂ ನನಗೆ ಸಾಕು ಅಂದ್ರೆ ಬಿಡುತ್ತೆ, ಅದನ್ನು ಅಭ್ಯಾಸ ಮಾಡೋದು. ಬೇರೆ ಕಡೆಯೆಲ್ಲ ಅನಿಸೋದಿಲ್ಲ ಸಾಕು ಅಂತ. ಅನ್ನದಾನ ಯಾತಕ್ಕೆ ಶ್ರೇಷ್ಠ ಅಂದರೆ, ಇದು ಸಾಕಪ್ಪ ಅನ್ನೋ ಒಂದೇ ದಾನ. ಕ್ಯಾರಿಯರ್ ಥರದೇ ಹೋಗಿದ್ದಾರೆ, ಇಲ್ದಾರೆ ಅದನ್ನು ಬಾರಿ ಸಾಕ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತದೆ. ಕೊನೆಯೆಲ್ಲ ಮೊದಲಿಲ್ಲ. ಎಡಗೈಲಿ ಇಸ್ಕೊಳ್ಳೋದು, ಅದು ಎಡಗೈ ಇಸ್ಕೊಳ್ಳೋದು, ಆ ಕಡೆ ಇಟ್ಕೊಳ್ಳೋದು. ಎಡಗೈ ಕೊಡೋದಿಲ್ಲ ಅಂತ ಹೇಳಿದ್ರು ಫಸ್ಟು. ಆಮೇಲೆ ತಿದ್ದಿದ್ದು ಎಡಗಿದ್ದೇ ತೊಗೋತಾರೆ, ಅಂಥವ್ರು ಇರ್ತಾರೆ, ದೊಡ್ಡದಲ್ಲ. ಇದೆಲ್ಲ ಮಾಡಬಾರ್ದು. ಅಂದರೆ ಮನುಷ್ಯನ ಆಸೆ ಹೆಚ್ಚೆಚ್ಚು ಮಾಡೋ ವ್ಯವಸ್ಥೆ ಬರ್ತಿದೆಯಾ ಹೊರತು ಏನು ಬರ್ತಾ ಇಲ್ಲ, ಕಡಿಮೆ ಮಾಡತಕ್ಕಂಥ ಯೋಚನೆ. ಇವೆಲ್ಲ ಬಿಲ್ಡಿಂಗ್ ಇವೆಲ್ಲ ಏನು ತೋರಿಸ್ತಾ ಹೋಗುತ್ತೆ ನಮಗೆ, ಇನ್ನೂ ಹೆಚ್ಚು ಟೆಂಪ್ಟ್ ಆಗ್ತಾ ಹೋಗ್ತಾ. ಅದು ಹಿಂದಕ್ಕೆ ಯಾಕೆ ದೊಡ್ಡದು ಮಾಡ್ತಾರೆ? ಹಿಂದೆ ಸಾಮಾನ್ಯವಾಗಿ ಪುರಾಣದಲ್ಲಿ ಒಳನೆ ಮಾಡ್ತಾರೆ. ಆದರೆ ಸುಮಾರು 100 ವರ್ಷಗಳಿಂದ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಕಾಣಕ್ಕೆ ಫಸ್ಟ್ ಫ್ಲೋರ್ ಇರೋಕ್ಕೆ ಸಾಧ್ಯ ಇರಲಿಲ್ಲ. ಎಲ್ಲೋ ಒಂದು ಯಾವುದೋ ಊರಿಗೆ ಹೋದಾಗ ಒಂದು ತೋರಿಸಿದ್ರು, ಒಬ್ಬ ಆಚಾರ್ಯ ಇದ್ದಂತ. ಅದೊಂದೇ ಮನೆಯಲ್ಲಿ ಇಡೀ ಊರಿಗೆ ಸುತ್ತಮುತ್ತ ಇದರೊಳಗೆ ಒಂದೇ ಮನೆ ಫಸ್ಟ್ ಫ್ಲೋರ್ ಇರೋ ಮನೆ, ಫಸ್ಟ್ ಫ್ಲೋರ್ ಅಷ್ಟೇ, ಸೆಕೆಂಡ್ ಅಲ್ಲ. ಅದೇ ದೊಡ್ಡ ಇದು ದಿವಸ ನೋಡೋಕೆ ಹೋಗೋದು ಜನಗಳು. ಈಗ ನೋಡಿದ್ರೆ ತಲೆ ಮೇಲೆ ಕಾಣಿಸೋದೇ ಇಲ್ಲ, ಅಷ್ಟೇ ಇರೋದು. ಹೌದು, ಫಲಮತ ಇಷ್ಟೆಲ್ಲ. ಅದು ಒಟ್ಟು ಸಾರಾಂಶ ಏನು ಅಂದರೆ, ಶಾಸ್ತ್ರದಿಂದ ದೊಡ್ಡ ಫಲ ಇದೆ, ಆದರೆ ಕೇಳೋದಕ್ಕೆ ಹೋಗಬೇಡಿ. ಮುಖ್ಯ ಗುರಿ ಬಗ್ಗೆ ನೀನು ಮಾಡೋಕ್ಕೆ ಹೋಗ್ಕೊಡ್ದು. ತುಂಬ ಲಾಂಗ್ ಜರ್ನಿ ಅಂತ ಸ್ಟಾಪ್ ಯಾಕೆ ಕೊಡ್ತಾರೆ ಅಂದರೆ ಅನಿವಾರ್ಯ. ಅದು 20 ಕಿಲೋಮೀಟ್ರ್ ದಾಕ್ಸರ್ ನಿಲ್ಲಿಸಿದ್ರೆ ಏನಂತಾರೆ ಅದಕ್ಕೆ? ತಪ್ಪದು. ಒಂದು ಹೇಳ್ತಾರೆ, ಸುಮಾರು ಬೆಂಗಳೂರು ಬೆಳಗ್ಗೆಲ್ಲ ನಿಲ್ಲಿಸ್ತಾ ಬರ್ತಾರಲ್ಲ, ಒಂದು ಕಾಫಿ ನಿಲ್ಲಿಸ್ಬಿಟ್ಟ ಅಂದರೆ ಇನ್ನೂ ದೂರ ಇದೆ ಅಂತ ಊರು, ಗೊತ್ತಾಯ್ತಾ? 10-20 ಕಿಲೋಮೀಟ್ರ್ ಯಾರು ನಿಲ್ಲಿಸೋದಿಲ್ಲ. ಅದು ಯಾವ ಡಬ್ಬಗಳು ಹಾಕೋದಿಲ್ಲ, ಯಾರು ಕೂಡ ಯಾರೂ ಬರೋಕ್ಕಾಗೋದಿಲ್ಲ, ದೂರ ಹಾಕ್ತಾರೆ. ಒಂದು ಸ್ಟೇಜ್ ಇರಬೇಕಾದ್ರೆ. ತಿನ್ನೋ ಚಟ ಆದವ್ರಿಗೆ ಲೆಕ್ಕ ಇಲ್ಲ. ಎಷ್ಟು ಸತ್ತು ಕೊಟ್ಟರು ತೊಗೋತಾನೆ ಇರ್ತಾರೆ, ತಿಂತಾನೆ ಇರ್ತಾರೆ, ಸಿಗ್ತಾರೆ. ಅವ್ರಿಗೆ ಹೋಗೋ ಉದ್ದೇಶನೇ ಇರೋದಿಲ್ಲ, ತಿನ್ನೋದೇ ಅವ್ರ ಗುಟಿ. ನ ಶ್ರೇಯೋ ರೋಚನಂ ಅಸ್ಮಾತ್. ಆಮೇಲೆ ಅಸ್ಮಾತ್ ಸಕಾಶ ಶ್ರೇಯೋ ಮೋಕ್ಷ ಮುಖ್ಯಂ ತದೇವ ರೋಚಯಿತಿ ಫಲಶ್ರುತಿ. ನ ಶ್ರೇಯೋ ರೋಚನಂ, ನಿಜವಾಗಲೂ ಉದ್ದೇಶ ಇರೋದೇನೆಂದರೆ ಮೋಕ್ಷ ಕೇಳಿ ಅಂತಲೇ ಇರೋದು. ಇನ್ನು ಫಲ ಹೇಳಿಬಿಟ್ಟು ಫಲ ತೊಗೊಂಡು ಏನಾಗಿದ್ದಾರನ್ನೂ ಹೇಳುತ್ತೀವಿ, ಮತ್ತೆ ಬಿಟ್ಟಿಲ್ಲ ಅದನ್ನು. ಫಲ ಕೇಳಿದ್ರೆ ಎಲ್ಲರೂ ಏನು ಕೇಳಿದ್ರು, ಎಲ್ಲರೂ ಕೂಡ ಸಾಯಬಾರದು ಕೇಳಿದ್ರು. ಎಲ್ಲ ಸತ್ತೋಗ್ಲಿಲ್ಲ ಯಾರು? ಅವಧ್ಯರಾಗಬೇಕು, ಸತ್ತು ಅಜಯರಾಗಬೇಕು, ಸೋತರು. ಇದು ನೋಡಿದ ಮೇಲೆ ಕೂಡ ಏನು ಮಾಡಬಾರ್ದು ನಾವು? ಮತ್ತೆ ಯಾರನ್ನು ಹಿಡಿದಿಲ್ಲ, ಅವರೆಲ್ಲ ದೊಡ್ಡ ದೊಡ್ಡ ದೇವತೆಗಳನ್ನ ಹಿಡಿದಿದ್ದಾರೆ. ಅಂಥವ್ರಿಗೂ ಅದು ಉಪಯೋಗ ಆಗಲಿಲ್ಲ, ಅಂಥ ಫಲ ಕೇಳಕ್ಕೆ ಹೋಗಬಾರ್ದು. ಅವಧ್ಯತ್ವ ವರ ಕೇಳಿದವ್ರು ಒಬ್ಬರು ಬದುಕಿಲ್ಲ ಅಂದಮೇಲೆ ಕೇಳದೇ ಇದ್ದವ್ರು ಬದುಕಿದ್ದಾರೆ. ಧ್ರುವ ಕೇಳಲಿಲ್ಲ, ಸುಖವಾಗಿದ್ದಾರೆ. ಕೇಳದೇ ಇದ್ದವ್ರು ಬದುಕಿದ್ದಾರೆ, ಕೇಳಿದವ್ರು ಸತ್ತಿದ್ದಾರೆ. ಆದ್ದರಿಂದ ಅದು ಫಲಶ್ರುತಿಯನ್ನು ಹೇಳಿ ಕೇಳಕ್ಕೆ ಹೋಗಬೇಡಿ, ಶಕ್ತಿ ಇದೆ ಅಷ್ಟೇ. ಕುಸುಮಸ್ಯ ಅನಿತ್ಯತಾದಿ ದೋಷಜ್ಞಾನಾತ್ ಮೋಕ್ಷಸ್ಯ ಅದೋಷತ್ವ ಜ್ಞಾನಾಚ್ಚ. ಕುಸುಮ ಮೊದಲಾದವುಗಳಿಂದ ಸ್ವರ್ಗ ಅಂತ. ಸ್ವರ್ಗ ಮೊದಲಾದವುಗಳು ಏನೇ ಸುಖ ಇದ್ದರೂ ಕೂಡ ಎರಡು, ಒಂದು ಅನಿತ್ಯ, ಇನ್ನೊಂದು ಅಪೂರ್ವ. ಎರಡು ಮರಿಬಾರ್ದು ಯಾವಾಗಲೂ ಕೂಡ. ಯಾವುದೇ ಸುಖದ ಹಿಂದೆ ದುಃಖ ಇದ್ದೇ ಇದೆ. ಈಶದ್ ಉತ್ತಮಸ್ಯ ಶ್ರೋತೃ ವಿವಕ್ಷಯ. ಶ್ರೋತೃ ನೋಡ್ಕೊಂಡು ಹೇಳ್ತಾರೆ ಏನು ಫಲ ಕೇಳಬೇಕು ಎಂಬುದನ್ನು, ನಾವು ಯೋಗ್ಯತೆ ನೋಡಿ ಹೇಳ್ತಾರೆ. ಬುಧೋ ವೇದ ಕಥಂ ಯುಂಜಾತ್. ವೇದ ಇಂದು ವೇದ ಕಥಂ ಯುಂಜಾತ್. ಎಂದು ಜ್ಞಾನಿಗಳನ್ನು ವೇದ ಅದೆಲ್ಲ ತೊಡಗಕ್ಕೆ ಸಾಧ್ಯ ಇಲ್ಲ. ಅಂತರಾಲಾಗತೋಪಿ ಸ್ವರ್ಗಂ ಏವಂ ವಿಧ ಕಿಮು ಸಾಕ್ಷಾತ್ ಫಲರೂಪೋ ಮೋಕ್ಷ ಇತಿ ಮೋಚಕಃ. ಮೋಕ್ಷದ ದಾರಿ ಹಿಡಿದವನಿಗೆ ಸ್ವರ್ಗ ಮಧ್ಯೆ ಬಂದರೆ ಇಷ್ಟದಿಲ್ಲ ಅವರು. ಏನು ಒಳ್ಳೆ ಇಲ್ಲಿ ಯಾಕೆ ಇಟ್ಕೋಬೇಕು, ಮುಂದೆ ಹೋಗೋಣ ಬರ್ತದೆ. ಮನೆ ಹತ್ತಿರ ಬಂದಾಗ ಇರ್ಬೇಕಾದ್ರೆ ಇಲ್ಲಿ ಯಾಕೆ ತಿಂದು ಹೋಗ್ಬೇಕು ಅಂತಾರಲ್ಲ, ಹಾಗೆ ಆ ಥರ ಅವ್ರು ಇನ್ನೂ ಹೇಳಿಲ್ಲ. ಮೋಕ್ಷನೂ ಬೇಡ ಎಂಬ ಇನ್ನೂ ಕ್ಲಾಸ್ ಇದ್ದಾರೆ. ಮೋಕ್ಷನೂ ಬೇಡ ಎಂಬರಿದ್ದಾರೆ. ಅಂಥವ್ರನ್ನ ಆದರ್ಶ ಮಾಡ್ಕೋಬೇಕೇ ಹೊರತು ಮಾಡಿಬಿಟ್ರೆ ಫಲ ಕೇಳೋರ ಹತ್ರ ಹೋಗಬಾರ್ದು. ಅಂತರಾಲಾಗತೋ ಸ್ವರ್ಗಂ ಏವಂ ವಿಧ ಕಿಮು ಸಾಕ್ಷಾತ್ ಫಲರೂಪೋ ಮೋಕ್ಷ ಇತಿ ರೋಚಕ. ಕೆಲವು ಫಲಗಳು ಅಟ್ರಾಕ್ಟ್ ಮಾಡುತ್ತೆ, ಅದರಿಂದ ಸ್ವಲ್ಪ ಕೊಟ್ಟರು ಕೂಡ ಹಾಳಾಗ್ತಾರೆ. ಅದು ಪರಮಾತ್ಮ ಭಕ್ತರಿಗೆ ತಾನೇ ಕೊಡೋದಿಲ್ಲ ಅಂತ. ಅವ್ರು ಕೇಳೋದಿಲ್ಲ, ಕೇಳಿದರೆ ನಾನು ಕೊಡೋದು ಇಲ್ಲ. ಯಾಕೆಂದರೆ ಅವ್ರು ಟೆಂಪ್ಟ್ ಆಗ್ತಾರೆ. ಮಕ್ಳ ಕೈಯಲ್ಲಿ ಜಾಸ್ತಿ ದುಡ್ಡು ಕಳಿಸ್ತಾರೆ ಸ್ಕೂಲಿಗೆಲ್ಲ, ಎಷ್ಟು ಬೇಕೋ ಅಷ್ಟೇ, ಜಾಸ್ತಿ ಕಳಿಸೋದಿಲ್ಲ. ಯಾಕೆ? ಅವನು ಎತ್ಕೊಂಡು ಹೋಗ್ತಾರೆ, ಅವನೇ ಬರೋದಿಲ್ಲ ಫಸ್ಟು.
ಅಲ್ಲಿಂದ ಶುರುವಾಗುತ್ತೆ. ಕಿಡ್ನ್ಯಾಪಿಂದ ಹಿಡಿದು ಏನು ಬೇಕಾದ್ರೂ ಮಾಡ್ಬೋದು. ಎಂದೂ ಕೂಡ ಯಾವಾಗಲೂ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಮಕ್ಕಳ ಕೈಯಲ್ಲಿ ದುಡ್ಡು ಹೇಗೆ ಎಂಥ ಕೊಟ್ಟೆ ದಿಶನೂ ಕೂಡ ಮಕ್ಕಳ ಕೈಯಲ್ಲಿ ತುಂಬ ಹಾಕಿ ರತ್ನಹಾರ ಹಾಕಿ ಯಾಕೆ ಕಳಿಸೋದಿಲ್ವೋ ಹಾಗೆ ಭಗವಂತ ತನ್ನ ಮಕ್ಕಳಿಂದ ಸಜ್ಜದರಲ್ಲ ಅದಕ್ಕೇನು ಮಾಡ್ತಾನೆ ಅವರಿಗೆ ನೆಸ್ಸಿಟಿ ಬಿಟ್ಟು ಜಾಸ್ತಿ ಕೊಡೋದಿಲ್ಲ. ಎಷ್ಟು ಅಷ್ಟು ತಿಕ್ಕೊಬಿಟ್ರೆ ಸಾಕು, ನಮ್ಗೆ ಬೇಕಾದಷ್ಟು ಇದೆಯಾ ಸಾಕು. ಇನ್ನೊಬ್ಬರಿಗಿದೆ ಕಮ್ಮಿ ಇಲ್ಲಿ ಮೂರ್ಖತ. ಇನ್ನೊಬ್ಬರಿಗಿದೆ ಬೇಕು ಅಂತ ಕೊನೆ ಹೇಳಿಲ್ಲ, ವೀಲ್ ಚೇರ್ ಕೂಡ ನಮಗೆ ಬೇಕು ಅನ್ನೋ ಸ್ಥಿತಿ ಹೋಗಿಬಿಡ್ತಾರೆ. ಆ ರೀತಿ ಕೇಳೋದ್ರೆ ಹುಚ್ಚದರ ಕ್ಲೈಮ್ಯಾಕ್ಸ್. ಕುಡಿಯೋದು ಗಿಡಿಯೋದೆಲ್ಲ ಏನದು ಪತನದ ದೊಡ್ಡ ಹಾದಿ ಅದು. ಶ್ರೋತೃವಿವಷ್ಟ ಬುಧೋ ವೇದ. ಮುಂದೆ ಸಾಕ್ಷಾತ್ ಫಲರು ನಿಜವಾದ ಫಲ ಅಂದರೆ ಮೋಕ್ಷ. ಅನೇಕ ಬ್ರಹ್ಮಕಾಲ ಪ್ರಾಪ್ಯತ್ವಾನ್ ಮೋಕ್ಷಸ್ಯ ತಾವಂತಂ ಕಾಲಂ ತಪೇವ ಕರ್ತು ನ ಶಕ್ಯತೆ ಇತಿ ಮಂದಾಧಿಕಾರಿಣಾಂ ಸ್ವರ್ಗಾದಿಷು ಅಭಿರುಚಿರ್ಭವತಿ ತಾನ್ ಪ್ರತಿ ಅಂತೆ ಮೋಕ್ಷ ಏವ ಭವತಿ. ಎಷ್ಟು ಕ್ಲಿಯರಾಗಿ ಬರೀತಾರೆ, ಒಂಚೂರು ಕಷ್ಟ ಬರೆಯೋದಿಲ್ಲ. ತುಂಬ ಬಲು ಬೇಗ ಸಿಗೋದಲ್ಲ ಮೋಕ್ಷ. ಇದು ಬಲು ಬೇಗ ಮೋಕ್ಷ ಸಿಗೋದಿಲ್ಲ. ಆದ್ದರಿಂದ ತುಂಬ ಜನಕ್ಕೆ ಅಯ್ಯೋ ಅಷ್ಟು ದಿವಸ ಕಾಯೋದೇನಪ್ಪ, ಸುಮ್ಮನೆ ಇದನ್ನು ಅನುಭವಿಸಿ ಸಾಕು ಅಂತ ಅನಿಸ್ಬಾರ್ದು ಅಂತೇಳಿ ಮಧ್ಯೆ ಮಧ್ಯೆ ವ್ಯವಸ್ಥೆ ಮಾಡಿರ್ತಾರೆ ಅಷ್ಟೇ. ಊಟ ಲೇಟ್ ಇದ್ದರೆ ಅಲ್ಲೇ ಕಾಫಿ ವ್ಯವಸ್ಥೆ ಮಾಡಿರ್ತಾರೆ ಅಷ್ಟೇ ಹೊರತು ಅದೇನಲ್ಲ, ಆ ಗುರಿ ಅಲ್ಲ ಅದು. ತುಂಬ ಸ್ವಲ್ಪ ಇದ್ರೆ ಮಾಡೋದಿಲ್ಲ. ದಾಚಿ ಬೆಳಿಗ್ಗೆ ಫಲ ಯಾರು ಕೊಡೋದಿಲ್ಲ, ಅದಕ್ಕೆ ಊಟನೇ ಅಷ್ಟೊತ್ತಿಗೆ ಆಗೋದ್ರಿಂದ ಅದು ಫಲ ಕೊಟ್ಟ ಮಧ್ಯೆ 1 ಗಂಟೆಗೆ ಯಾರೇ ಹೇಳ್ಬಿಡೋದು. ಆದ್ದರಿಂದ ಫಲ ಕೂಡ ಪರಮಾತ್ಮ ನೋಡ್ಕೊಂಡು ಕೊಡ್ತಾರೆ. ಇಲ್ಲಿ 3 ಫಲ ಆ್ಯಕ್ಚುಲಿ ನಿಜವಾದ ಫಲ ದೇವರು ಕೊಡೋದು ಅಂತ ಕೇಳಿದರೆ ಈ ಫಲ ನಿರೀಕ್ಷೆ ಮಾಡಬಾರ್ದು. ಮನಸ್ಸಿನ ನೆಮ್ಮದಿ ಅದು ನಿಜವಾದ ಫಲ. ಒಳ್ಳೆ ಕೆಲಸ ಮಾಡಿದಾಗ ಖುಷಿ ಸಿಗುತ್ತಲ್ಲ, ಆ ಖುಷಿ ಇಮ್ಮಿಡಿಯೇಟ್ ಮುಂದೆ ಮೋಕ್ಷಕ್ಕೆ ಅದು ಒಳ್ಳೆ ದಾರಿ ತೋರಿಸೋದು. ಇನ್ನು ಯಾವ ದಾರಿಗೆ ಹಾಕಬಾರ್ದು. ಬಟ್ ಅನಿವಾರ್ಯವಾದಾಗ ನೋಡಿ ಅಷ್ಟು ಮಾತ್ರ ಪ್ಯಾಕ್ ಮಾಡ್ತಾರಲ್ಲ ಹಾಗೆ. ಬೇರೆಯವರು ಬೇಕಾದ್ರೆ ಲಗೇಜ್ ಪ್ಯಾಕ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಅಷ್ಟೇ ಪ್ಯಾಕ್ ಮಾಡ್ತಾರೆ, ಬೇರೆ ಹೆಚ್ಚು ಪ್ಯಾಕ್ ಮಾಡೋದಿಲ್ಲ. ಯಾಕೆ ತುಂಬ ಇದಾದ್ರಿಂದ ಕರೆಕ್ಟ್ ಇರಲಿಕ್ಕೆ ಕಷ್ಟ ಆಗುತ್ತೆ ಅಂತ ಕೊಡ್ತಾರೆ, ದೇವ್ರು ಹಾಕಿ ಕೊಡ್ತಾರೆ ಅಷ್ಟೇ ಹೊರತು ಹೆಚ್ಚು ಕೊಡೋದಿಲ್ಲ. ಏನಿಲ್ಲ ಅಂದರೆ ಪಂಜಿತ ಆಗುತ್ತೆ ಅವರಿಗೆ. ಒಂದು ವ್ಯವಸ್ಥೆ ಮಾಡಬೇಕಲ್ಲ, ಮಾಡ್ತಾರೆ. ಅಧಿಕಾರಿಣಾಂ ಅಭಿರುಚಿರ್ಭವತಿ. ಆಮೇಲೆ ಮೋಕ್ಷಕ್ಕೆ ಹೋಗ್ತಾರೆ. ಅಂತರಾರೀಪಿ ಏವಂವಿಧ ಸ್ವರ್ಗಾಧಿಕಂ ಸುಖಂ ಭವತಿ ತಸ್ಮಾತ್ ವಿಹಿತಂ ಕರ್ಮ ಕರ್ತವ್ಯಮಿತಿ ಬ್ರೋಚೆ ಇದೆ. ಸೊ ಕರ್ಮ ಮಾಡೋದಕ್ಕೆ ಹೊರಡಬೇಕೆ ಹೊರತು ಫಲ ಕೇಳೋದಕ್ಕೆ ಹೋಗಬಾರ್ದು. ಉತ್ತಮಾನಂತೂ ಕೆಲವರು ಫಲ ಬೇಡ, ಕರ್ಮನೂ ಬೇಡ, ಇದಕ್ಕೆ ಬೇಕಿಲ್ಲ, ನಮಗೆ ನಿಮ್ಮ ವೈಕುಂಠನೂ ಬೇಕಿಲ್ಲ, ನಿಮ್ಮ ಕೃಷ್ಣನೂ ಬೇಕಿಲ್ಲ. ಇದು ತಪ್ಪದು. ಯಾಕೆಂದರೆ ಇವನಿಗೆ ಒಳ್ಳೆಯ ಫಲದ ವಿವೇಕ ಕೂಡ ಇಲ್ಲ ಅಂತ ಹೇಳಿ ಸುಮ್ಮನೆ ಕೂತಿಲ್ಲ. ಅವನು ಕೆಟ್ಟ ಫಲಕ್ಕೆ ಹೋಗ್ತಾ ಇದ್ದಾನೆ. ಈಗಾಗಲೇ ಕೆಟ್ಟ ಫಲಕ್ಕೆ ಹೋಗ್ತಾ ಇದ್ದಾನೆ, ಒಳ್ಳೆಯ ಫಲನ ಬೈತಾನೆ. ಹಾಗಾಗಬಾರ್ದು. ರೋಚೆ ಇದೆ. ಉತ್ತಮಾನಂತೂ ಯಸ್ಮಾದ್ ಏತಾದೃಶಮಪಿ ಅನಿತ್ಯತ್ವಾದಿ ದೋಷವತ್ ಸ್ವರ್ಗಾಧಿಕಂ ತಸ್ಮಾನ್ ಮೋಕ್ಷಫಲ ಏವ ವೇದ ಇತಿ ದರ್ಶಯತಿ. ಅದಕ್ಕೆ ಮೋಕ್ಷ ಇದನ್ನೆಲ್ಲ ಹೇಳಿಬಿಟ್ಟು ಮಿರಿಯ ಒಂದು ಸ್ವಲ್ಪ ಫಲ ಕೊಟ್ಬಿಡ್ತಾರೆ ಅಂತ ತಿಳ್ಕೊಬೇಡ, ಅದು ಹಾಳಾಗುತ್ತೆ. ಅರ್ಥ ಆಯ್ತಾ? ಈಗ ಬಿಟ್ಟುಬಿಡೋದನ್ನು ಗೊತ್ತಾಯ್ತಿಲ್ಲ. ಚಿತ್ರಕೇತುರ ಅದಕ್ಕೆ ಆಗಿದ್ದು ಹಾಗೇನೆ. ಅವರು ಬಂದರು, ನಾರದರು ಅಂಗಿರಸರು ಬಂದರು. ಏನಪ್ಪ ಅಂತ ಕೇಳಿದರು. ನನಗೆ ಎಲ್ಲ ಇದೆ, ಮಕ್ಕಳೊಂದಿಲ್ಲ ಕೊಡಿ ಅಂತ ಕೇಳಿದ. ಕೊಟ್ಟುಬಿಟ್ರು. ಆ ಮಗನ ಕೊಂದು ಹಾಕಿಬಿಟ್ರು ಅವ್ರ ಕಡೆಯನ್ನು. ಆಗ ಭಾರಿ ಅಳ್ತಾ ಕೂತ್ಕೊಂಡು ಮತ್ತೆ ಬಂದರು. ಹಾಗಂದ, ಏನು ಕೊಡ, ಏನು ಬೇಡ ಸ್ವಾಮಿ, ಸಾಕಾಯ್ತು ನನಗೆ, ಇನ್ನು ಬೋಟ್ದ ದಾರಿ ತೋರಿಸಿ ಅಂತ. ಮೊದಲು ಅದಕ್ಕೆ ಬಂದಿದ್ದೀವಿ ನಾವು ಅಂತ ಹೇಳಿದ ಬಿಟ್ಟು. ಸೊ ಕೆಟ್ಟ ಫಲನ ಯಾವಾಗ ಯಾತಕ್ಕೆ ಕೊಡ್ತಾರೆ ಫಲ ಅಂದರೆ ಅದು ಸಾಕು ಅನ್ನಿಸ್ಲಿ ಅಂತೇಳಿ. ಅಡ್ಜಸ್ಟ್ ಆಗಿದವ್ರಿಗೆ ಉಪಯೋಗ ಇಲ್ಲ. ಅದು ಲೇಟ್ ಆಯಿತು, ಗೆಟೌಟ್ ಅಂದ್ಬಿಟ್ಟ. ನಾಳೆಯಿಂದ ಥ್ಯಾಂಕ್ ಯು ಸಾರ್ ಅಂತ ಏನು ಮಾಡ್ಬೇಕು ಅವರಿಗೆ? ಇದು ಮಾಡಿದ್ವಿ, ಥ್ಯಾಂಕ್ಸ್ ಹೇಳಿಬಿಟ್ರೆ ಕಷ್ಟ. ಎಷ್ಟೋ ಜನ ಆಗಬೇಡ್ತಾ. ಇದು ನಾಳೆಯಿಂದ ಆಗೋದಿಲ್ಲ ಅನ್ಬೇಕೆ ಹೊರತು ಏನು ಮಾಡಬಾರ್ದು ಅನ್ನ. ವೆರಿ ಗುಡ್ ಅಂತ ಹೊರಟುಬಿಟ್ರೆ ಭಾರಿ ಬರುತ್ತೆ ಅನ್ಯಾಯ. ಕೆಲವು ಅಟೆಂಡೆನ್ಸ್ ಆಗ್ತಿರ್ಲಿಕ್ಕೆ ಹೊಡೆಯೋಗ್ಬಿಡ್ತಾರೆ ಸ್ಕೂಲ್ ಕಾಲ. ಅದಕ್ಕೆ ಅವ್ರು ಕೆಳಗೆ ಕೊನೆಗೆ ಹಾಕ್ತಾರೆ, ಅಟೋಜಿ ಬರ್ತಾರೆ ಬಚ್ಚವರು. ಅಂದರೆ ಎಷ್ಟೇ ಮಾಡಿದ್ರು ಅದು ದುರುಪಯೋಗ. ಹೌದು, ಎಂದೂ ಮಾಡಬಾರ್ದಾಗಲ್ಲ. ವೇದೈತಲ್ಲಿ ನಹಿ ಸರ್ವಪ್ರಮಾಣೋತ್ತಮೋ ವೇದೋ ಅಲ್ಪಫಲೇ ಪರ್ಯವಸಿತ. ಎಷ್ಟು ಚೆನ್ನಾಗಿರೋ ಮಾತಿದೆ. ಅನಾದಿನಿತ್ಯವಾದ ವೇದ ಅನಾದಿನಿತ್ಯವಾದ ಫಲ ಹೇಳುತ್ತೆ ಹೊರತು ಸಣ್ಣ ಪುಟ್ಟ ಫಲ ಹೇಗೆ ಹೇಳುತ್ತೆ? ಅದು ಲಾಜಿಕ್ ಇದೆ, ಗೊತ್ತಾಯ್ತು. ಭಾರಿ ದೊಡ್ಡವನು ಕೊಡ್ಬೇಕಾದ್ರೆ ಸಣ್ಣದು ಹಾಕಿ ಕೊಡ್ತಾನೆ. ಭಾರಿ ಶ್ರೀಮಂತ ಯಾವುದೋ ಕೊಟ್ಟಿರ್ತಾನೆ, ಅದು ಬಂಗಾರ ಹೌದೋ ಡೌಟ್ ಬರಲ್ಲ ಅವನಿಗೆ. ಯಾಕೆಂದರೆ ಅವನು ಯೋಗ್ಯತೆ ಕೊಟ್ಟೇ ಕೊಡ್ತಾನೆ. ಆ ಬೆಳ್ಳಿ ಹೌದೋ ಡೌಟ್ ಬರೋದಿಲ್ಲ. ಇವನಿಗೆ ಕೊಟ್ಟರು ಡೌಟು, ಅವ್ರಿಗೆ ಕೊಡೋ ಶಕ್ತಿ ಇಲ್ಲ, ಏನೋ ಪಾಲಿಷ್ ಮಾಡಿಸಿರ್ಬೇಕಷ್ಟೇ ಅಂತಾರೆ. ಆ ರೀತಿ ಅದು ವೇದದ ಕ್ವಾಲಿಟಿ ನೋಡಬೇಕು ನೀವೀಗ. ಸೊ ವೇದ ಅಂದು ಸಣ್ಣ ಫಲ ಕೊಡ್ಲಿಕ್ಕೆ ಹೊರಟಿಲ್ಲ, ದೊಡ್ಡ ಫಲ ಹೇಳ್ತಾ ಇದೆ. ಉದಾಹರಣೆ 20 ವರ್ಷದ ಕೋರ್ಸ್ಗೆ ಒಂದು 50 ರೂಪಾಯಿ ಸಂಬಳ ಯಾರು ಕೊಡ್ತಾರಾ? ಅಷ್ಟು ಓದಿಮೇಲೆ ಏನಿರ್ಬೇಕು ಅವರಿಗೆ? ಅದೆಲ್ಲ ಲಾಸ್ ಕಾಂಪೆನ್ಸೇಟ್ ಮಾಡೋಷ್ಟು ಅವನಿಗೆ ಕೊಡ್ತು ಬಂದರೆ ಉಪಯೋಗ, ಇಲ್ಲ ತೊಗೊಳೋದು ಇಲ್ಲ. 1 ಲಕ್ಷಾಂತರ ರೂಪಾಯಿ ಸಂಬಳ ಬಿಟ್ಟು ಮತ್ತೆ ಓದಕ್ಕೆ ಹೋಗ್ತಾರೆ ಅಂದರೆ ಅದಕ್ಕಿಂತ ಡಬಲ್ ಸಂಬಳ, ಇನ್ನೂ ಜಾಸ್ತಿ ಸಂಬಳ ಯೋಚನೆ ಮಾಡಿರ್ತಾರೆ.
ಆ ಕಾಮನ್ ಸೆನ್ಸ್ ಇದ್ದರೆ ಇಷ್ಟು ದೊಡ್ಡದಾಗಿರ್ತಕ್ಕ ನಿತ್ಯವಾದ ವೇದ ನಿತ್ಯ ಫಲವನ್ನೇ ಹೇಳಬೇಕು. ಅನಿತ್ಯವಾದ ಲೋಕ ಅನಿತ್ಯ ಫಲನೇ ಕೊಡೋದು. ಅದನ್ನೇ ಪ್ರಹ್ಲಾದ ಹೇಳಿದ್ವಿ. ಎಲ್ಲ ಅನಿತ್ಯ ಪದಾರ್ಥಗಳಿದೆ, ಯಾಕೆ ಗಂಟು ಬಿಡ್ತೀರಿ? ಶಾಸ್ತ್ರ ಬೇಕು. ಇನ್ನು ವೇದ ಆಗಿದ್ಮೇಲೆ ವೇದ ಪ್ರತಿಪಾದ್ಯ ಆಗಿರಬೇಕು. ಆದ್ದರಿಂದ ಅತಿ ಮುಖ್ಯ ಫಲ ಕೊಡೋ ಶಕ್ತಿ ಯಾರಿಗಿದೆ? ವೇದ ಪ್ರತಿಪಾದ್ಯನಿಗಿದೆ. ದಾರಿ ತೋರಿಸೋ ಶಕ್ತಿ ವೇದಕ್ಕಿದೆ. ವೇದ ಅಂದರೆ ಮಹಾಲಕ್ಷ್ಮಿ, ಅದು ಅಂದರೆ ಇದು ಹೇಳೋದಕ್ಕೆ ಗುರುಗಳು ಆಚಾರ್ಯ. ಈ ಮೂರು ತಿಳ್ಕೊಂಡ್ರೆ ಇವ್ರು ಯಾತಕ್ಕೆ ಬೇಕು ಅಂತ ತಿಳಿಯಿದೆ. ಪರ್ಯವಸಿತ ಮಂದಾಧಿಕಾರಿಣಾಂ ನಿತ್ಯಂ ತಪಸೈವ ಪ್ರತೀಕ್ಷಿತಂ ಮೋಕ್ಷೋ ನ ಶಕ್ಯತೆ ಅಧೈರ್ಯಾತ್ ತತಃ ಸ್ವರ್ಗಾಧಿಕಂ ಭವೇತ್. ತುಂಬ ಜನ ಯಾಕೆ ಒಂದು PUC ಡಿಗ್ರಿ ಮಾಡೋದು ಕಾಮನ್ ಆಗಿದೆ. ಈಗ ಮೊದಲು ಡಿಗ್ರಿ ಯಾರೂ ಹೋಗ್ತಿರಲಿಲ್ಲ, ಭಾಳ ಕಡಿಮೆ ಹೋಗ್ತಾ ಇದ್ದೀವಿ. SLC ಒಳ್ಳೆ ಕೆಲಸ ಇಟ್ಟುಬಿಡ್ತಾ ಇತ್ತು ಆಗಿನ ಕಾಲಕ್ಕೆ. ಆಮೇಲೆ ಡಿಗ್ರಿ ಮಾಡಿದ ಸಾಮಾನ್ಯ ನಿಲ್ಲಿಸೋದೇ ಜಾಸ್ತಿ, ಫಿಲ್ಟರ್ ಆಗ್ತಾ ಬಂದುಬಿಡ್ತಾರೆ. MA ಲೆವೆಲಿಗೆ ಆಲ್ಮೋಸ್ಟ್ PG ಲೆವೆಲ್ಗೆ ತುಂಬ ಜನ ಹೋಗ್ಬಿಟ್ಬಿಟ್ಟಿರ್ತಾರೆ ಆಗಲೇ. ಯಾತಕ್ಕೆ ಅಂತ ಕೇಳಿದರೆ ಅಷ್ಟು ದಿವಸ ಕಾದು ಏನು ಮಾಡೋದು, 2 ವರ್ಷ ಎಷ್ಟು ಸಂಪಾದನೆ ಮಾಡೋದು ಅಷ್ಟೊತ್ತಿಗೆ ಅಂತ ಆ ಥರ ಟೆಂಪ್ಟ್ ಆಗಿಬಿಡ್ತಾರೆ. ಇದು ಮೋಕ್ಷ ಹಾಗೇನೆ. ಮೋಕ್ಷ ತುಂಬ ಮುಂದೆ ಸಿಗೋದ್ರಿಂದ ಅಲ್ಲಿವರೆಗೂ ಉಪವಾಸ ಬಿಡಬೇಕಾ ಅಂತ ಯೋಚನೆ ಮಾಡಿಬಿಡಿ. ವ್ಯವಸ್ಥೆ ಇದೆ ಅಂತ ಹೇಳೋದಕ್ಕೆ ಫಲವಿದೆ ಅಂತ ಹೇಳಿದರೆ ಹೊರತು ಫಲ ಕೇಳು ಅಂತ ಮಾಡಿದ್ದಲ್ಲ. ಮಂದಾಧಿಕಾರಿಣಾಂ ನಿತ್ಯಂ ತಪಸೈವ ಪ್ರತೀಕ್ಷಿತಂ ಮೋಕ್ಷೋ ನ ಶಕ್ಯತೆ ಅಧೈರ್ಯಾತ್ ತತಃ ಸ್ವರ್ಗಾಧಿಕಂ ಭವೇತ್. ಸ್ವರ್ಗಾದಿಷು ಅತ್ಯಲ್ಪ ಫಲತಾಂ ಜ್ಞಾಪಯಿತ್ವಾ ವಿಮೋಕ್ಷದಂ. ಆಮೇಲೆ ಸ್ವರ್ಗ ನೋಡಿದ ಖುಷಿ ಇದೆ ಅನಿಸ್ತು, ನೋಡಿದಪ್ಪ ಖುಷಿ ಇದೆ ತಾನೇ, ಬಿಟ್ಟು ಹೋಗ್ಬೇಕು, ಇನ್ನೊಂದು ಜಾಗ ಹೇಳ್ತೀನಿ ಅದು ನಿಂಗೆ ಸಿಗುತ್ತೆ ಆಯಿತಾ. ಆಗ ಕಂಪೇರ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅವ್ರಿಗೆ, ಮಾಡ್ತಾರೆ. ಏವಂ ವಕ್ತುಂ ತು ಉತ್ತಮಾನಾಂ ನಿತ್ಯೋ ವೇದ ಪ್ರವರ್ತತೆ ಇಷ್ಟುದಂಡಂ ದದಾನೀತಿ ಯಥಾ ಭೈಷಜ್ಯ ದೃಷ್ಟಾಂತ ಕೊಟ್ಟರು. ನೀನು ಕಬ್ಬಿನ ಕೋಲು ಕೊಡ್ತೀನಿ, ಕಬ್ಬಿನ ಇಷ್ಟು ದಂಡ ಅಂದರೆ ಕಬ್ಬಿನ ಕೋಲು ಅಂತ ಅರ್ಥ. ಆಗ ಮಗು ತಿನ್ನಕ್ಕೆ ಬರುತ್ತೆ. ಇಷ್ಟು ದಂಡ ಅಂತ ಚಾಕ್ಲೇಟ್ ಕೊಟ್ಟರು. ಚಾಕ್ಲೇಟ್ ದೃಷ್ಟಾಂತ ಯಾಕೆ ಕೊಡಲಿಲ್ಲ ಅಂತ ಕೇಳಿದರೆ ಇದು ಬರೋದು ಹೋಗೋದು. ಇಷ್ಟು ದಂಡ ಯಾವಾಗಲೂ ಇರುತ್ತೆ. ಕಬ್ಬಿನ ಮೇಲೆ ವ್ಯವಸಾಯ ಮಾಡೋಕ್ಕೆ ಕಬ್ಬು ಸಿಕ್ಕೇ ಸಿಗುತ್ತೆ. ಕೆಲವೆಲ್ಲ ದೃಷ್ಟಾಂತ ಯಾಕೆ ಕೊಡೋದಿಲ್ಲ ಶಾಸ್ತ್ರದಲ್ಲಿ? ಎಲ್ಲ ಕಾಲಕ್ಕಿರೋ ದೃಷ್ಟಾಂತ ಕೊಡ್ತಾರೆ, ಟೆಂಪ್ರರಿ ದೃಷ್ಟಾಂತ ಕೊಡೋದಿಲ್ಲ. ನಾವೇನು ಮಾಡ್ತೀವಿ, ಅವ್ರಿಗೆ ಗೊತ್ತಿದ್ದಿಲ್ಲ ಅದು ಕೊಟ್ಟಿಲ್ಲ ಅಂತ. ಗೊತ್ತಿದ್ದಿಲ್ಲ ಅಲ್ಲ ಅವ್ರಿಗೆ ಇದು ವ್ಯವಸ್ಥೆ, ಇದು ಕೊಟ್ಟರೆ ಉಪಯೋಗ ಇಲ್ಲ ಅಂತ ಗೊತ್ತೇ ಏನೂ ಗೊತ್ತಿಲ್ಲ. ಕಾರ್ಯ ದೃಷ್ಟಾಂತ ಏನು ಅರ್ಥ ಆಗುತ್ತೆ ಅವರಿಗೆ? ಅತಿ ಹಳ್ಳಿಯವನಿಗೆ ಕಾರಿಗೆ ಏನೋ ಹೇಳ್ತಾರೆ ಅಂದ್ಕೊಂಡ್ಬಿಡ್ತಾರೆ. ಅವನಿಗೆ ಗೊತ್ತಿದ್ದ ದೃಷ್ಟಾಂತನೇ ಕೊಟ್ಟು, ದೃಷ್ಟಾಂತದ ಉದ್ದೇಶ ಏನು ಅವ್ರಿಗೆ ಅರ್ಥ ಆಗದೆ ದೃಷ್ಟಾಂತ ಹೇಗಾಗುತ್ತದು? ಆದ್ದರಿಂದ ನಿತ್ಯ ದೃಷ್ಟಾಂತ ಕೊಡಬೇಕಾದ್ರೆ ಇಷ್ಟು ದಂಡ ಅಂತ ಕೊಟ್ಟು, ಚಾಕ್ಲೇಟು ಬಿಸ್ಕೊತ್ತು ಅಂತ ಕೊಡಲಿಲ್ಲ. ನಾವು ಸಂದರ್ಭದ ಹೇಳಬೇಕಷ್ಟೆ. ಯಾಕಂದ್ರೆ ನಿಮಗೆ ಅರ್ಥ ಆಗ್ಬೇಕಾದ್ರೆ ಇಷ್ಟು ದಂಡ ನೋಡೇ ಇಲ್ಲ ಅವರು ಅಂಥವ್ರು. ಬಟ್ ಅದು ಹೋಗೋದಿಲ್ಲ, ಇವು ನೋಡಿಲ್ಲ ಅಷ್ಟೇ. ನೇವಂ ಮಂದೇಶು ಉತ್ತಮೇಶು ಮೋಕ್ಷ ಮಹಾತ್ಮ್ಯ ಮುಚ್ಯತೆ ನಹಿ ನಹಿ ಅಲ್ಪಫಲಾ ಭಾಗ್ ವೇದೋ ವಾಸುದೇವೈಕ ಸಂಶ್ರೇಯ ಇತಿ ವಿಚಾರ. ದೇವರನ್ನು ಮಾತ್ರ ಹೇಳ್ತಕ್ಕಂಥ ಒಂದು ವೇದವನ್ನು ಎಂದೂ ಕೂಡ ಅಲ್ಪಫಲಕ್ಕೆ ಉಪಯೋಗಗಳು ಏನು ಮಾಡಬೇಕು? ಅದಕ್ಕೆ ಮಹಾಫಲನೇ ಕೇಳಿದ್ರು. ಅದಕ್ಕೆ ಹೇಳ್ತಾರೆ, ದೊಡ್ಡ ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡ್ಲಿಕ್ಕೆ ಹೋಗಿ ರಾಜನ ಮೀಟ್ ಮಾಡಿಬಿಟ್ಟ. ಏನು ಕೇಳಿದ? ಒಂದು ಮಜ್ಜಿಗೆ ಬೇಕಾಗಿತ್ತು ಅರ್ಜೆಂಟ್ ಒಂದು. ಇದನ್ನು ಯಾರು ಕೊಟ್ಟರು ಪೈಸೆ ಕೊಡ್ತಿದ್ರು ಪಾಪ. ಅಂಥವ್ರ ಹತ್ರ ಹೋದಾಗ ಎಂಥ ಫಲ ಕೇಳಬೇಕು ನಾವು? ಜಾಗೀರು ಕೊಡಬೇಕು. ರಾಜರು ಹಾಗೇನೆ ಮಾಡೋದು. ಕತೆ ಕೇಳ್ತಿರ್ತೆ, 2 ಗಲೋಜೆ ಸಿಕ್ಕಿದ್ಲು, ರಾಜನಿಗೆ ಭಾರಿ ದುಃಖ ಆಗಿತ್ತು, ಸಿಕ್ಕಾಕೊಂಡಿದ್ದ, ಮಜ್ಜಿಗೆ ಕೊಟ್ಟಲು, ರಾಜ ಹೊರಟೋದ, ಅವಳನ್ನ ಕರೆಸಿ ಜಾಗೀರು ಹಾಕ್ಕೊಟ್ಟ ಅಂತ. ಉಳಿದವ್ರು ಕೂಡ ಇಲ್ಲಿ ದೊಡ್ಡ ಮಜ್ಜಿಗೆ ಹೊಡ್ಕೊಡಲ್ಲ, ಕೆಲವರು ಪಾಪ ಹೋಗ್ಬಿಡ್ತಾರೆ. ಕೊಡೋನು ಯೋಗ್ಯತೆ ಇರೋಕಂತ ತಿಳ್ಕೊಬೇಕು. ಅದಕ್ಕೆ ಹರಿಪಾದ ಕಂಜ ನಿಷೇವಣಾಲತ್ತ ಸಮಸ್ತ ಸಂಪತ್ತು. ಯಾರು ಏನು ಕೊಡ್ತಾರೆ ಬೆಸ್ಟ್ ತಗೋಬೇಕಾದ್ರೆ ಅವ್ರು ನಿತ್ಯ ಕೊಡೋ ಶಕ್ತಿ ಇಲ್ಲ, ಬೇಡ ಅವ್ರು ತೊಗೊಳ್ಳೇಬೇಡಿ. ಹಾಗೆ ಯಾಕೆ ದೇವ್ರ ಹತ್ರ ಹೋಗ್ಬೇಕು ಅಂದರೆ ಮೋಕ್ಷ ಕೊಡೋ ಶಕ್ತಿ ಅವ್ರಿಗೆ ಮಾತ್ರ ಇರೋದು. ಏವಂ ವೇದಸ್ಯ ಏವಂ ವ್ಯವಸಿತಂ ಕೇಚಿತ್ ಅವಿಜ್ಞಾಯ ಕುಬುದ್ಧಯ ಫಲಶ್ರುತಿಂ ಕುಸುಮಿತಾಂ ಅವೇದಜ್ಞಾ ವದಂತಿ. ಇದೆಲ್ಲ ಗೊತ್ತಿಲ್ಲದೆ ಇರತಕ್ಕಂಥ ದಡ್ಡರು, ಕೆಟ್ಟ ಬುದ್ಧಿಯವರು ವೇದ ಫಲಶ್ರುತಿ ಕಂಡದನ್ನು ಫಲ ಅಂತ ಹೇಳ್ಬಿಟ್ಟು ಇದು ಮಾಡಿಬಿಡ್ತಾರೆ. ವದಂತಿ ಏವಂ ವೇದಸ್ಯ ವ್ಯವಸಿತಂ ಫಲಶ್ರುತಿಂ ಕುಸುಮಿತಾಂ ಫಲಂ ಮೋಕ್ಷ ತದ್ವಿಷಯಾಂ. ಇದು ಫಲಶ್ರುತಿ ಅಂತ ಹೇಳಿದರೆ 2 ಅರ್ಥ. ಒಂದು ಬರೀ ಫಲಶ್ರುತಿ, ಇದು ಫಲ ಅಂದರೆ ಮೋಕ್ಷ. ಆ ಫಲಶ್ರುತಿ ಕೇಳಬೇಕು ಅವ್ರಿಗೆ, ಈ ಫಲಶ್ರುತಿ ಕೇಳಬೇಕು. ಇದು ಹೂವು. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವನೀಷಿಣ. ಎಲ್ಲಿ ಬಂದಿದೆ? ಗೀತೆಯಲ್ಲಿ ಬಂದಿದೆ. ತಿಳಿದೇ ಇದ್ದವರಂತ ಹೇಳ್ತಾರೆ ಹೊರತು ತಿಳ್ಕೊಂಡಿದ್ರು ಹಾಗೆ ಹೇಳೋದಿಲ್ಲ. ನೋಡಿ, ಫಾಸ್ಟ್ ಫುಡ್ಡು ಅಷ್ಟು ಬೇಡ ಅಂದರೂ ಬಡ್ಕೋತಿರ್ತಾರೆ, ಎಲ್ಲ ಕ್ಯೂ ನಿಂತುಬಿಟ್ಟಿರ್ತಾರೆ. ಅದಕ್ಕೆ ಯಾಕೆ? ಟೆಂಪ್ಟ್ ಆಗ್ತಾರೆ ಅಷ್ಟೇ. ಅಷ್ಟು ಹೇಳಿದರೂ ಕೂಡ ಹೇಳಿ ಮಾಡಿ ಇಷ್ಟೆಲ್ಲ ಸತ್ತಿದ್ದು ತೋರಿಸಿ ಏನೇನು ಹೇಳಿದ್ರು ತಲೆಗೆ ಹೋಗೋದಿಲ್ಲ ಅವ್ರಿಗೆ. ಅವ್ರು ಹೇಳ್ತಾ ಇರ್ತಾರೆ, ಬಿಡಿ ನಾ ತಿಂತಾರಾಣೆ ಅಂತಾರೆ, ಹೊರತು ಕೇಳೋದಿಲ್ಲ. ಫಲಶ್ರುತಿ ಎಲ್ಲ ಒಂದು ಪ್ರಕರಣಗಳು. ಫಲಶ್ರುತಿ ಯಾತಕ್ಕೆ ಕೇಳ? ಒಂದು ಪ್ರಕರಣ ಅಷ್ಟೇ ಓದಿಬಿಟ್ರು ಬೇಕಾಷ್ಟು ಜ್ಞಾನ ಬರಬೇಕು. ತದ್ವಿಷಯಾಂ ಶ್ರುತಿಂ ಸ್ವರ್ಗಾದಿ ಕುಸುಮ ವಿಷಯಾಂ ವದಂತಿ.
ಆದ್ದರಿಂದ ಮೋಕ್ಷ ಫಲದ ವಿಚಾರಗಳನ್ನೆಲ್ಲ ಅವ್ರು ಸ್ವರ್ಗ ಫಲಕ್ಕೆ ಲಿಮಿಟ್ ಮಾಡಿಬಿಡ್ತಾರೆ. ಅದಕ್ಕೆ ಪರಮಾತ್ಮ ಗೀತೆ ಸಾರಾಂಶ ಹೇಳಿದ, ಮಾ ಫಲೇಶು ಕದಾಚಾರ. ಇಂಥ ಫಲ ಕೇಳಬೇಡಿ, ಇಂಥ ಫಲ ಕೇಳಬೇಡಿ, ನಿಜವಾದ ಫಲ ಕೇಳಬೇಡಿ. ಅಯೋಗ್ಯ ಭಾರ್ಯಾಪುತ್ರಾದಿ ಕಾಮಿತ ಅನರ್ಥ ಸಾಧಿನಿ ಯೋಗ್ಯ ಕಾಮಾಧರೆ ಪ್ರೀತಿ ರಥೋ ಬ್ರಹ್ಮಾದಯೋ ಮಲಾಹ ಭಾರ್ಯಾಪುತ್ರಾದಿ ಸಂಯುಕ್ತ ವಾಸುದೇವಮುಪಾಸತೆ ಇತಿ ಚ. ಅದಕ್ಕೆ ಅಯೋಗ್ಯ ಭಾರ್ಯ, ಅಯೋಗ್ಯ ಪುತ್ರ. ಏನು ಉಪಯೋಗ ಅದರಿಂದ? ಏನು ಪ್ರಯೋಜನಕ್ಕಿಲ್ಲ. ಅದಕ್ಕೋಸ್ಕರ ಅದು ಕೇಳದೇ ಇರೋದೇ ಭಾರಿ ಶ್ರೇಷ್ಠ. ಯೋಗ್ಯತಾ ಯೋಗ್ಯ ಕಾಮಾಧರೆ ಪ್ರೀತಿ, ಯೋಗ್ಯ ಪುತ್ರ ಯೋಗ್ಯ ಪತ್ನಿ ಇದ್ದರೆ ಭಾರಿ ಶ್ರೇಷ್ಠ. ಬ್ರಹ್ಮಾದಿ ದೇವತೆಗಳೆಲ್ಲ ಸಪರಿವಾರ ದೇವರ ಧ್ಯಾನ ಮಾಡ್ತಾರೆ, ಒಳ್ಳೆಯವರೇ ಇದ್ದುಬಿಟ್ಟಿದ್ದಾರೆ. ಆದ್ದರಿಂದ ಯಾವುದೋ ಅದಕ್ಕೇ ಈ ನಮಗೆ ತಪಸ್ಸು ಯಾಕೆ ಮಾಡ್ತಿದ್ರು ಅಂತ, ಹಿಂದಿನ ಕಾಲದ ಜನ ಮಕ್ಕಳಾಗೋದು ಸಮಸ್ಯೆ ಅಂತಲ್ಲ, ಒಳ್ಳೆ ಮಕ್ಕಳಾಗೋದು ಸಮಸ್ಯೆ, ಅದು ಪ್ರಯತ್ನ ಪಡ್ತಿದ್ರು. ಯಾವುದೋ ಹಳ್ಳಿ ಊರು ಬಿಟ್ಟು ಯಾಕೆ ದೊಡ್ಡ ಊರಿಗೆ ಓದ್ಲಿಕ್ಕೆ ಹೋಗ್ತಾರೆ? ಅಲ್ಲೇ ಕೋರ್ಸ್ ಇಲ್ಲ ಅಂತ ಹೋಗ್ತಾರೆ ಅಷ್ಟೇ ಹೊರತು. ಅದೇ ಇಲ್ಲಿದ್ರೆ ಇವತ್ತು ಅಲ್ಲೇ ಇಲ್ಲ, ಇದು ಹೊಸ ಟ್ರೆಂಡಿಂಗ್ ಹೋಗ್ತಾರೆ. ಅದೇ ಊರಲ್ಲಿದ್ದು ಇರೋದಿಲ್ಲ ಅಲ್ಲಿ. ಬೇರೆ ಒಬ್ರು ಯಾರೋ ಒಂದು ಊರಿಗಾದ ಒಂದು ಹೇಳಿದ್ರು ಅವರು, ಅವ್ರದ್ದೇ ಇಂಜಿನಿಯರಿಂಗ್ ಕಾಲೇಜು ನಮ್ಮ ಇತಾತ ಫೌಂಡರ್ ಪ್ರೆಸಿಡೆಂಟ್ ಇದ್ದಾರೆ ಅಂತ ಇದ್ದಾನೆ. ಅವ್ರು ಹೇಳ್ತಾರೆ, ನಮ್ಮ ಮಕ್ಕಳು ಯಾರು ಈ ಊರಲ್ಲಿ ಆಚಾರ್ಯ ಓದೋ ಬೇರೆ ಕಡೆ ಓದ್ಲಿಕ್ಕೆ ಹೋಗ್ತಾರೆ, ಮನೇಲಿ ಸಾಕಾಗಿದ್ದಾರೆ, ಬೇರೆ ಕಡೆ ಇದ್ದು ಹೇಳ್ಬೇಕಾದ್ರೆ. ಈ ಒಳ್ಳೆ ಇನ್ಸ್ಟಿಟ್ಯೂಟು ಅವ್ರ ಅಪ್ಪಂದೇ ಇನ್ಸ್ಟಿಟ್ಯೂಟ್ ಅದು. ಅದನ್ನ ಬಿಟ್ಟು ಯಾವುದೋ ದೂರದ ಊರಿಗೆ ಸಣ್ಣ ಇನ್ಸ್ಟಿಟ್ಯೂಟ್ಗೆ ಹೋಗ್ತಾರೆ, ಯಾಕಂದ್ರೆ ಫ್ರೀಯಾಗಿರ್ಬೇಕು ಅಂತ ಅವ್ರಿಗೆ. ಈ ಬಂಧನ ಇರಬಾರ್ದು. ಅಂದರೆ ಎಷ್ಟು ಕಾನ್ಸೆಪ್ಟ್ ಆಗಿದೆ ನೋಡಿ ಅವರು. ಇಂಥ ಆ್ಯಕ್ಚುಲಿ ನೋಡಿರೋವೆಲ್ಲ ಕೂಡ. ಅಂದರೆ ಅವರಿಗೆ ಉದ್ದೇಶ ನಿಬಂಧನೆ ಇರಬಾರ್ದು, ತಮ್ಮ ಇಷ್ಟಪಟ್ಟ ಬದುಕು ಅಂಥವರೆಲ್ಲ ಇರ್ತಾರೆ. ಅದಕ್ಕೆ ಮೋಸ ಹೋಗಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಕೊಡೋದಾದರೆ ಒಳ್ಳೆ ಮಗನ ಕೊಡು. ಎಷ್ಟೋ ಸತ್ಯ ಪ್ರಶ್ನೆ ಹೀಗೆ ಕೇಳ್ತಾರೆ, ದೀರ್ಘಾಯುಷಿಯಾದಂಥ ದುಷ್ಟ ಮಗ ಬೇಕೋ ಅಲ್ಪಾಯುಷಿಯಾದ ಇವರು ಬೇಕು? ಅವ್ರು ಏನು ಕೇಳ್ತಾರೆ ಸಾಮಾನ್ಯ? ಅಲ್ಪಾಯುಷಿನೇ ಬರ್ಕಂಡೀರು ಬಂದಿದ್ದೆ ಹಾಗೆ. ಅವರು ಇವತ್ತಿಗೂ ಇದ್ದ ಚಿರಂಜೀವಿ ಅಂತ ಚೆನ್ನಾಗ ಯೋಚನೆ ಮಾಡಿದ್ರೆ ಟೆಂಪರರಿ ಅಪಾಯಿಂಟ್ಮೆಂಟ್ ಮಾಡಿದರು, ಸರಿಯಾಗಿ ಕೆಲಸ ಮಾಡಿದೆ ಪರ್ಮನೆಂಟ್ ಮಾಡಿಬಿಡ್ತಾರೆ. ಅಲ್ಲಿ ವೆರಿ ಸಿಂಪಲ್ ಅದು. ಈಗ ಅಲ್ಪಾಯುಷಿನ ದೀರ್ಘಾಯುಷಿ ಮಾಡೋದು ಅರ್ಥ ಏನು ಅಂದರೆ, ಟೆಂಪ್ರರಿ ಕೆಲಸನ ಅವ್ರು ಚೆನ್ನಾಗಿ ಕೆಲಸ ನೋಡಿಬಿಟ್ಟು ಅವನ್ನೇ ಕರೆದ ಕೂಡ ಅವನ್ನೇ ಸಿಗಾಗಿ ಮಾಡ್ತಾರೆ. ಇಲ್ಲದೆ ಹೋದರೆ ಉಪಯೋಗಕ್ಕೆ ಬರೋದಿಲ್ಲ. ಅದು ಮಾರ್ಕಂಡೇಯರು ಹಾಗೆ ಆ ರೀತಿ ಮಾಡಿದವರಾದ್ದರಿಂದ ಅದು ಸಾಧನೆ. ಫುಲ್ ಕೊಟ್ಟವ್ರು ಡಿಸ್ಮಿಸ್ ಆಗಬಾರ್ದು. ಪರ್ಮನೆಂಟ್ ಬೇಸಿಸ್ ಮೇಲೆ ಪಾಯಿಂಟ್ ಆದರೂ ಡಿಸ್ಮಿಸ್ ಆಗೋದು ಮೂರ್ಖತನ. ಟೆಂಪ್ರರಿ ಆದ ಪರ್ಮನೆಂಟ್ ಆಗೋದು ಅಚೀವ್ಮೆಂಟು. ಅದನ್ನು ಅವ್ರು ಮಾಡಿದರು. ನಿತ್ಯಾನಂದ ಇದು ಎಚ್ಚರಿಕೆ ಕೊಡ್ತಾರೆ. ಅದಕ್ಕೆ ಯೋಗ್ಯ ಭಾರ್ಯ ಯೋಗ್ಯ ಪುತ್ರ ಇತ್ಯಾದಿಗಳಿರಬೇಕು. ಅವ್ರ ಬಗ್ಗೆ ಇರೋ ಅಭಿಮಾನ ಕೆಟ್ಟದಲ್ಲ. ಯಾಕೆ ಅಭಿಮಾನ ಏನಂತಿರುತ್ತೆ ಅವ್ರ ಬಗ್ಗೆ? ಒಳ್ಳೆಯವರನ್ನ ಕಾಡಕ್ಕಿರ್ಬೇಕು ಹೊರತು ಸಂಬಂಧದ ಕಾನ್ಸೆಪ್ಟ್ ಇರಬಾರ್ದು. ಯೋಗ್ಯ ಕಾಮಾಧರೆ ಪ್ರೀತಿ ಅಥೋ ಬ್ರಹ್ಮಾದಯೋ ಮಲಃ ನಿತ್ಯಾನಂದೋ ಹರೇರ್ಭಕ್ತಿ ಜ್ಞಾನಾದ್ಯಾ ಸ್ವರ್ಗಶಬ್ದಿತಾ. ಮತ್ತೊಂದು ಪ್ರಶ್ನೆ ಬಂತು, ಮತ್ತು ಸ್ವರ್ಗ ಅಂತ ಹಗಲೆಲ್ಲ ಹೇಳ್ತಾರೆ ಅಂದರೆ ಆ ಸ್ವರ್ಗಕ್ಕೆ ಅರ್ಥನೇ ಬೇರೆ, ಮೋಕ್ಷ ಅಂತಲೇ ಅರ್ಥ. ಗೊತ್ತಾಯ್ತು? ಉದಾಹರಣೆಗೆ ಇದು ಶುರುವಾಗೋದೇನಂತ, ಮಹಾಭಾರತ ನೈಮಿಷ ಭಾಗವತ ಶುರುವಾಗೋದೇ ಹಾಗೆ. ನೈಮಿಷೇ ಅನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸದ. ನೈಮಿಷಾರಣ್ಯದಲ್ಲಿ ಸ್ವರ್ಗ ಸಿಗಬೇಕು ಅಂತ ಅವರು ಜ್ಞಾನಯಜ್ಞ ಮಾಡ್ತಿದ್ರು ಅಂತ ಹೇಳ್ತಾರೆ. ಅಲ್ಲಿ ಸ್ವರ್ಗ ಶಬ್ದಕ್ಕೆ ಅರ್ಥ ಅಲ್ಲ, ಜ್ಞಾನಯಜ್ಞ ಸ್ವರ್ಗಕ್ಕೆ ಮೇಲೆ ಹೋಗೋದು. ಅಲ್ಲಿ ಸ್ವರ್ಗ ಶಬ್ದಕ್ಕೆ ಏನಂತ ಅರ್ಥ? ಮೋಕ್ಷ ಅಂತಲೇ ಅರ್ಥ. ಸೊ ಎಲ್ಲೆಲ್ಲಿ ಮೋಕ್ಷ ಭೇದಗಳು ತಿಳಿದೇ ಇದ್ದವರಿಗೆ ಅಭಿರುಚಿ ಹುಟ್ಟಿಸೋಕೆ ಹೇಳುತ್ತೆ, ತಿಳಿದವರಿಗೆ ಮೋಕ್ಷನ ಅರ್ಥನೇ ಕೊಡುತ್ತೆ ಹೊರತು ಬೇರೆ ಅಲ್ಲ. ಯೋಗ್ಯ ಕಾಮ ಧರೆ ಪ್ರೀತಿ ಪುತ್ರ ಭಾರ್ಯಾಪ್ತ ವಿತ್ತಾದ್ಯಂ ಸರ್ವಂ ಮೋಕ್ಷಗತಂ ಫಲಂ. ಹೆಂಡತಿ ಮಕ್ಕಳು ಏನೇ ಸಂಪಾದನೆ ಮಾಡಿದ್ರು ತಿಳ್ಕೊಬೇಡ, ಅದೆಲ್ಲ ಮೋಕ್ಷದ ಉದ್ದೇಶಕ್ಕೆ ವಿನಿಯೋಗ ಆಗೋದ್ರಿಂದ ಅದು ಬಂಧಕ್ಕಾಗೋದಿಲ್ಲ. ಯಾವುದು ಸ್ವಾರ್ಥಕ್ಕೆ ಉಪಯೋಗಿಸ್ತಾನೆ ಅದು ಬಂಧಕ್ಕಾಗೋದಿಲ್ಲ. ಉದ್ದೇಶ ಸ್ವರ್ಗಮಸ್ಯ. ಧೃತರಾಷ್ಟ್ರ ಬೆಸ್ಟ್ ಎಕ್ಸಾಂಪಲ್. ಒಬ್ಬರಲ್ಲಿ 100 ಮಕ್ಕಳಿದ್ರೆ ಏನೂ ಪ್ರಯೋಜನ ಇಲ್ಲ. ಕೊನೆಗೆ ಅವರಿಂದ ಉಪಯೋಗ ಆಗಲಿಲ್ಲಲ್ಲ, ಅವ್ರು ಇದ್ದಿದ್ದಕ್ಕೆ ತಪಸ್ಸು ಮಾಡಿ ಆ ಪಾಪಗಳ ಸಂಬಂಧ ಕಳ್ಕೋಬೇಕಾಯ್ತು. ಅಷ್ಟರ ಮಟ್ಟಿಗೆ ಹಾಳಾದ. ಆ ದೃಷ್ಟಿಯಲ್ಲಿ ಕೆಟ್ಟ ಪದಾರ್ಥಗಳನ್ನು ನಮ್ಮದೊಂದು ಭಾವಿಸಬಾರದು. ಅದಕ್ಕೆ ವಿತರ ಬಿಸಾಕಿಬಿಡಿವಲ್ಲ, ಸರಿ ಹೋಗುತ್ತೆ ಅಂತ. ನಿತ್ಯಾನಂದೋ ಹರೇರ್ಭಕ್ತಿ ಜ್ಞಾನಾದ್ಯಾ ಸ್ವರ್ಗಶಬ್ದಿತಾ ತದವಿಘ್ನ ರಜೆ ಯಜಂತಿ ಮಂದಮತಯೋ ವೇದವಾದ ಪರಾಯಣಾ. ಆದ್ದರಿಂದ ಮಂದಮತಿಗಳಾದವರು ಈ ಸ್ವರ್ಗ ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ಮಾಡ್ತಾರೆ. ಮಂದಮತಿಗಳು ಅಂತ ಕರೆದ್ರು ಅವ್ರನ್ನೇನವರು? ಮಂದಮತಿಗಳು. ಚಿಕ್ಕ ಮಕ್ಕಳು ಹಾಗೇನೆ, ಅವ್ನ ಮಗು ಬಂಗಾರ ಸರ ಹಾಕ್ಕೊಂಡಿರುತ್ತೆ, ಅವನು ಬರ್ತಾನೋ ಕಳ್ಳ, ಮಗು ಕೂಸು ಬಾ ಅಂತ ಕರೀತಾರೆ. ನೋಡಿ ಎಷ್ಟು ಜಾಗ್ರತೆ ಇದ್ದೇನೆ, ಕೊಡು ತಗೋ ಅಂತ. ಆ ಸರ ಈ ಕಡೆ ಕೊಡ್ತೀಯ ಸ್ವಲ್ಪ ಕೊಟ್ಬಿಡುತ್ತೆ. ಈ ಖುಷಿಯೊಳಗೆ ಚಾಕ್ಲೇಟ್ ಸಿಕ್ತು ಅಂತೆ ಅಷ್ಟೇ ತೊಗೊಂಡು ಓಡೋಗ್ಬಿಟ್ಟಿರ್ತಾನೆ. ಟೆಂಪ್ಟ್ ಮಾಡ್ತಾನೆ. ಆ ಮಕ್ಕಳಿಗೆ ಏನು ಗೊತ್ತಿಲ್ಲ ವ್ಯಾಲ್ಯೂ. ಆ ಬಂಗಾರ ಸರ ವ್ಯಾಲ್ಯೂ ಇಲ್ಲ, ತಿನ್ನಕ್ಕೆ ಬರಲ್ಲ, ಆದ್ದರಿಂದ ವ್ಯಾಲ್ಯೂ ಇಲ್ಲ. ಅಂದರೆ ಮಕ್ಕಳಿಗೆ ಗೊತ್ತಾಗ ತಿನ್ನಕ್ಕೆ ಬಂದರೆ ಮಾತ್ರ ಅದು ಗ್ರೇಟು.
ತಿನ್ನಕ್ಕೆ ಬರೋದು ಏನೇ ಕೊಟ್ಟರು ಬಿಸಾಕಿಬಿಡ್ತಾರೆ ಅವರು. ಅದಕ್ಕೆ ಕೊನೆ ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ತಿನ್ನೋದು ಅಂದ್ರೇನು ನಶ್ವರ. ಅದು ಎಷ್ಟು ಇಷ್ಟು ತರ್ಬೋದಾಗಿತ್ತು, ಜಾಕೆಟ್ ರೂಮ್ ತುಂಬ ತುಂಬಿಸ್ಬೋದಾಗಿತ್ತು, ಒಂದಿಷ್ಟು ಕೊಟ್ಟುಬಿಟ್ಟ. ಆಚಾರ್ಯ ದೃಷ್ಟಾಂತ ಕೊಟ್ಟರು. ಯಥಾ ತಂಡುಲ ಮುಷ್ಟಿ, ಯಾವುದಕ್ಕೆ ಪದ್ಮರಾಗಸ್ಯ ತಂಡುಲ ಮುಷ್ಟಿ. ಒಂದು ಮುಷ್ಟಿ ತೆಗೆದು ಕೊಟ್ಟ ತಕ್ಷಣ ಏನು ಮಾಡ್ದ, ಪದ್ಮರಾಗದ ಬಡಿ ಕೊಟ್ಟು ಕಳಿಸಿಬಿಟ್ಟ. ಹಾಗಾಯಿತು. ಅದೇ ದಾಸರು ಬರೀತಾರೆ, ಮಾಣಿಕವ ಕೊಂಡಂಗಡಿಗಳು ಅಜಿವಾನವನಿಟ್ಟು ಅಂತ ಹೇಳಬೇಕಾದ್ರೆ, ಕೊಂಡಿದ್ದು ಮಾಣಿಕ, ಕೊಟ್ಟಿದ್ದೇನು ಅಜಿವಾನ. ಅದಕ್ಕಂತ ಎಷ್ಟು ಡಿಫರೆನ್ಸ್ ಇದೆ, ಮೋಸ ಹೋಗ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ. ಸ್ತ್ರೀಭಿರ್ವ ಯಾನ ಇರುವ ಜ್ಞಾತಿಭಿರ್ವ ಇತ್ಯಾದಿ. ಆದ್ದರಿಂದ ಮೋಕ್ಷದಲ್ಲಿ ಎಲ್ಲ ಇದೆ ಅಂತ ಹೇಳೋದಕ್ಕೋಸ್ಕರ ಅದನ್ನೆಲ್ಲ ಹೇಳ್ತಾರೆ. ಅದು ಬಂದಿದೆ. ತುಂಬ ಜನ ಮೋಕ್ಷದಲ್ಲಿ ಏನೇ ಇರ್ಬೋದು ಬಿಡಿ, ನಿಮ್ಮ ದೇವರೆಲ್ಲ ಇರ್ತಾರೆ, ಅಲ್ಲಿ ಸಂಸಾರ ಇರ್ತಾರೆ, ಅದು ಇರುತ್ತೆ ಅಂತ ಹೇಳಿ ಅದಕ್ಕೆ ಮಧ್ವದಲ್ಲಿ ವರ್ಣನೆ ಮಾಡಿದರು. 11ನೇ ಸರ್ಗದೊಳಗೆ ದಂಪತಿಗಳು ವರ್ಣನೆ ಮಾಡಿದರು. ಯಾತಕ್ಕೆ ಅಂದರೆ ಬೇಕಾದರೆ ಅವ್ಯವಸ್ಥೆ ಇದೆ, ಬೇಡಾದರೆ ಇಲ್ಲ, ಬೇಕಾದ್ರೆ ಎಲ್ಲ ಇದೆ ಅಂತ ಹೇಳ್ತಾರಲ್ಲ ಹಾಗೆ. ಅದು ಅಲ್ಲಿಗೆ ನಾಳೆ ದಿವಸ ಮುಂದಿನ ಮಾತು. ಇದು ಯಜ್ಞ ಸರಿಯಾಗಿ ಭಾಗವತ ಓದಿಬಿಟ್ಟು ಇದರ ಅರ್ಥ ತಿಳ್ಕೊಟ್ರು ಭಾಗವತ ತಾತ್ಪರ್ಯನ, ಅದು ನಿಜವಾದ ಜ್ಞಾನ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿ ಬರೋದೇ ಇಲ್ಲ, ಚಿಕ್ಕ ವಯಸ್ಸು ಟೂ ಲೇಟ್ ಇದು. ಅದಕ್ಕೇನೆ ಶುಚಿನಾಂ ಶ್ರೀಮತಾಂಬಿಗೆ ಅಂತೇಳಿ. ಹಿಂದೆಲ್ಲ ಮನೆ ಮನೆಗೆ ಯಾವುದೇ ಉತ್ಸವ ಅಂದರೆ ಆಗೆಲ್ಲ ಬರೀ ಪುರಾಣ ಪ್ರವಚನ ಕಾನ್ಸೆಪ್ಟ್ ಕಡಿಮೆ ಇತ್ತಾಗ, ಪುರಾಣದ ಕಾನ್ಸೆಪ್ಟ್ ಭಾರಿ ಜಾಸ್ತಿ ಇತ್ತು. ಹೀಗಾಗಿ ಕೇಳೋರಿಗೆ ಬಹಳಷ್ಟು ಅವಕಾಶ ಸಿಗ್ತಿತ್ತು.